ನಮಸ್ಕಾರ ಎಲ್ಲ ನನ್ನ ಸ್ನೇಹ ವರ್ಗಕ್ಕೂ. ಇವತ್ತಿನ ವಿಚಾರ ತಮ್ಮನೇಲಲ್ಲಿ ನೋಡಿದ್ದೀರಿ, ಅದನ್ನೇ ಇವತ್ತು ಪ್ರತಿಪಾದಿಸೋಣ. ಅಂದರೆ ಅದರ ಬಗ್ಗೆ ಚಿಂತನೆ ನಡೆಸೋಣ, ಈ ಸಂಬಂಧಗಳ ಬಗ್ಗೆ. ಅದಕ್ಕೂ ಮುಂಚೆ ಇವತ್ತು ಒಂದು ಸುದಿನ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಆದ್ಯ ಗುರುಗಳಾದಂಥ ಸೋನು ಗೌಡ ಸರ್ ಅವರ ಪ್ರೇರೇಪಣೆಯಿಂದ ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ. ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನು ತಿಳಿಸ್ತಾ ಇದ್ದೀನಿ. ಅದರಲ್ಲೂ ಆದ್ಯ ಗುರುಗಳನ್ನು ನಾನು ಆಲಿಸ್ತಾ ಇದ್ದೆ, ನೋಡಿರಲಿಲ್ಲ. ನೋಡುವ ಸೌಭಾಗ್ಯವೂ ನನಗೆ ಒದಗಿ ಬಂದಿಲ್ಲ. ಆದರೆ ಆಲಿಸುವ ಸಮಯದಲ್ಲಿ ಅವರ ಹೇಳುವ ಎಲ್ಲ ಹಿತನುಡಿಗಳು, ಅವರು ಹೇಳುವ ಎಲ್ಲ ವಿಚಾರಗಳು ಮನ ಮುಟ್ಟುವಂತಿರುತ್ತವೆ. ಅದ್ಯಾಗೋ ನನಗೆ ಗೊತ್ತಿಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಬಗ್ಗೆ ಒಂದಿಷ್ಟು ವಿಷಯಗಳು ಸಿಕ್ಕಾಗ, ಅದನ್ನು ನೋಡಿದಾಗ, ಅವುಗಳನ್ನೆಲ್ಲವನ್ನು ನಾನು ಅವಲೋಕನ ಮಾಡಿಕೊಂಡಾಗ, ಹೌದಪ್ಪ, ಜ್ಞಾನ ಅಂದರೆ ಇದು ನಿಜವಾದ ಜ್ಞಾನ. ಬರೀ ಪುಸ್ತಕ ಪಠ್ಯಗಳನ್ನು ಓದಿ ಮಸ್ತಕದಲ್ಲಿ ಜ್ಞಾನ ತುಂಬಿಕೊಳ್ಳೋದಕ್ಕಿಂತ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗುವಂಥ ಜ್ಞಾನವೇನಿದೆಯಲ್ಲ, ಅದು ನಿಜವಾದ ಜ್ಞಾನ, ಅದ್ಭುತವಾದಂಥ ಜ್ಞಾನ, ಒಬ್ಬ ಗುರು ಆಗೋದಕ್ಕೆ ಯೋಗ್ಯವಾದಂಥ ಜ್ಞಾನ. ಸರಿ, ಈಗ ಅದರಲ್ಲಿ ಇನ್ನೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರಲ್ಲ ಅವರೆಲ್ಲರಿಗೂ ನನ್ನ ಮತ್ತೊಮ್ಮೆ 1000 ಸಲ ಹೃದಯಪೂರ್ವಕ ನಮನಗಳನ್ನು ತಿಳಿಸ್ತಾ ಇದ್ದೇನೆ. ಇವಾಗ ವಿಚಾರಕ್ಕೆ ಬರೋಣ. ವಿಚಾರ ಸಂಬಂಧಗಳು ಹೇಗೆ ಮನುಷ್ಯನ ಜೀವನದಲ್ಲಿ ಆಟವಾಡುತ್ತೆ ಅನ್ನೋದರ ಬಗ್ಗೆ ಹೇಳ್ತಾ ಇದ್ದೀವಿ ಅನ್ನೋದಕ್ಕಿಂತ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥ ವಿಚಾರಗಳೇ ಇವು. ಆದರೂ ಕೆಲವು ಅನುಭವಗಳು, ಅಂದರೆ ವೈಯಕ್ತಿಕವಾಗಿ ಅನುಭವಿಸಿದ ಅನುಭವಗಳನ್ನು ಉದಾಹರಣೆಯಾಗಿ ಕೊಟ್ಟು ಹೇಳಬೇಕಾಗ್ತದೆ. ಅಂದರೆ ಅದು ಮನ ಮುಟ್ತವೆ ಕೆಲವರು. ಮತ್ತು ಈ ವಿಚಾರದಲ್ಲಿ ಹೇಳುವಂಥ ಎಲ್ಲ ವಿಚಾರಗಳು, ಈ ಒಂದು ಸಂಚಿಕೆಯಲ್ಲಿ ಹೇಳುವಂಥ ಎಲ್ಲ ವಿಚಾರಗಳು ನನ್ನ ಜೀವನಕ್ಕೆ ಅಥವಾ ನನಗೆ ಸಂಬಂಧಪಟ್ಟಂಥ ಕೆಲವು ಅನುಭವಗಳನ್ನು ಆಧರಿಸಿದ ಮೇಲೆ ಈ ವಿಚಾರಗಳನ್ನು ಹೊರತಂದಿರ್ತೇನೆ. ಆದರೆ ಇದು ಯಾರದೇ ಜೀವನಕ್ಕೂ ಅಥವಾ ಯಾರಿಗೂ ಅನುಗುಣವಾಗಿ ಅಥವಾ ಯಾರಿಗೂ ಇದು ಅನ್ವಯಿಸುವುದಿಲ್ಲ. ಅಂದರೆ ಮೊದಲು ಅವಿಭಕ್ತ ಕುಟುಂಬಗಳು ಇರ್ತಾ ಇದ್ವು. ಯಾವಾಗ? ನಮ್ಮ ಅಪ್ಪನ ಕಾಲದಿಂದ ಎಲ್ಲರೂ ಒಂದೇ ಮನೆಯಲ್ಲಿರೋರು. ಅಂದರೆ ಜಾಯಿಂಟ್ ಫ್ಯಾಮಿಲಿ ಅಂತ ಕರಿತೀವಿ ನಾವು ಅದನ್ನು. ಅಲ್ಲಿ ಒಟ್ಟಿಗೆ 15-20 ಜನಗಳೆಲ್ಲ ವಾಸ ಮಾಡ್ತಾಯಿದ್ರು. ಆವಾಗ ಏನಾಗ್ತಾಯಿತ್ತು, ಒಬ್ಬರ ವಿಚಾರಗಳು, ಒಬ್ಬರ ಆಶಯಗಳು ಇನ್ನೊಬ್ಬರಿಗೆ ಅದು ಯೋಗ್ಯ ಅನ್ನಿಸ್ತಾ ಇರಲಿಲ್ಲ. ಒಬ್ಬರು ಯೋಚನೆ ಮಾಡುವ ದಾರಿಯೇ ಬೇರೆ ಇರ್ತಾ ಇತ್ತು. ಆದರೆ ಅವರನ್ನು ಹಿಂಬಾಲಿಸ್ತಾ ಇರುವಂಥವ್ರು, ಅಂದರೆ ಅವರ ಮೇಲೆ ಕಣ್ಣಿಟ್ಕೊಂಡು ಕೂತಿರ್ತಿದ್ರಲ್ಲ 14-15 ಜನ, ಅವರ ಯೋಚನೆಗಳೇ ಬೇರೆ ಆಗಿರ್ತಾ ಇತ್ತು. ಫಾರ್ ಎಕ್ಸಾಂಪಲ್, ನಾನು ಹುಟ್ಟಿರೋದು ಎಲ್ಲ ಬೆಳೆದಿರೋದೆಲ್ಲ ವಿಭಕ್ತ ಕುಟುಂಬದಲ್ಲಿ, ಅಂದರೆ ಸಣ್ಣ ಕುಟುಂಬ, ಅಂದರೆ ಸಿಂಗಲ್ ಫ್ಯಾಮಿಲಿಯಲ್ಲಿ ನಾನು ಬೆಳೆದಿರೋದು. ಬಟ್ ನನಗೆ ಅನುಭವಕ್ಕೆ ಬಂದಿರುವಂಥ ಕೆಲವು ವಿಚಾರಗಳು. ನಾವು ಚಿಕ್ಕಂದಿನಲ್ಲಿ ಆಟ ಆಡ್ತಾಯಿದ್ವಿ. ತುಂಬ ಮನೆಗೆ ಬರದೇ ಇರೋ ಲೆಕ್ಕಕ್ಕೆ ಆಟ ಆಡ್ತಿದ್ವಿ. ಬೆಳಿಗ್ಗೆ ಸ್ಕೂಲ್ ರಜೆ ಇದ್ದರೆ 8 ಗಂಟೆಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಚೆ ಹೊರಟ್ಬಿಟ್ರೆ ಮಧ್ಯಾಹ್ನ 3 ಗಂಟೆ ಆದರೂ ಮನೆಗೆ ಬರ್ತಾ ಇರಲಿಲ್ಲ. ಆ ಟೈಮಲ್ಲಿ ಮನೆಯ ಒಬ್ಬ ಸದಸ್ಯ ಯಾರೋ ನಮ್ಮನ್ನು ಅಟ್ಟಾಡಿಸ್ಕೊಂಡು ಕರ್ಕೊಂಬಂದು ಮನೆಗೆ ಕೂಡಿಸಿ ತಿನ್ನಿಸಿ ಆಮೇಲೆ ಆ ಮಧ್ಯಾಹ್ನ 4 ಗಂಟೆ 5 ಗಂಟೆವರೆಗೂ ಮಲಗಿಸೋರು. ಹೊರಗಡೆ ಎಲ್ಲ ಹೋಗ್ಬೇಡ, ಹೊರಗಡೆ ಬಿಸಿಲೈತೆ, ಬಿಸಿಲಿಗೆ ಹೋದರೆ ಏನೇನೋ ಹೇಳೋರು ಕಾರಣಗಳನ್ನು. ಅದು ಇವತ್ತಿನ ಕಾಲಮಾನದಲ್ಲಿ ಇಲ್ಲ. ಅದು ನನಗೆ ಅನುಭವಕ್ಕೆ ಬಂದಿದ್ದು. ಬೇರೆ ಯಾರ ವಿಚಾರದಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಇದು ಒಂದೇ ಅಲ್ಲ, ಜಾಯಿಂಟ್ ಫ್ಯಾಮಿಲಿಗಳಲ್ಲಿ ಒಬ್ಬರ ಆಶೆಗಳಿಗೆ ಇನ್ನೊಬ್ಬರು ಎಷ್ಟು ಸಮರೂಪವಾಗಿ, ಅಂದರೆ ಅನುರೂಪವಾಗಿ ಸಪೋರ್ಟ್ ಮಾಡ್ತಿದ್ರೋ ಗೊತ್ತಿಲ್ಲ. ಆದರೆ ಅದರ ಹಿಂದೆ 2 ವಿಧವಾದ ಜನರು ಇರ್ತಾಯಿದ್ರು. ಅವ್ರದ್ದೇನು, ನಮ್ಮ ಊರಲ್ಲಿ ನಮ್ಮದು ದೊಡ್ಡ ಕುಟುಂಬ, ಅದಕ್ಕೆ ಕಪ್ಪು ಚುಕ್ಕೆ ತರ್ತಾಳೇನೋ ಅನ್ನೋ ಭಯದಿಂದ ನಿಮ್ಮ ಆಶೆಗಳಿಗೆ ಕಲ್ಲು ಹಾಕ್ತಾಯಿದ್ರು. ಫಾರ್ ಎಕ್ಸಾಂಪಲ್, ನೀವೇನೋ ಒಂದು ಯೋಚನೆ ಮಾಡಿರ್ತೀರಿ,
ಯಾರನ್ನೋ ಇಷ್ಟಪಡ್ತಿರ್ತೀರೋ ಅಥವಾ ಇನ್ನೇನೋ ಉದ್ಯೋಗ ಮಾಡ್ತೀನಿ ಅಂತ ಹೊರಡ್ತಿರೋ ಅಥವಾ ಇನ್ನೇನೋ ಭಾಳ ಸಂಗಾತಿಯನ್ನು ಅರಸಿ ಹೊರಡ್ತೀನಿ ನಾನು ಅನ್ನುವಂಥ ಭಾವನೆ ನಿಮ್ಮಲ್ಲಿದ್ದರೆ, ಬಟ್ ಅವರ ಯೋಚನೆಯಲ್ಲಿ ಇದೇ ಇರುತ್ತೆ, ನಮ್ಮದು ಫ್ಯಾಮ್ಲಿ ಭಾಳ ಹೆಸರಾಂತ ಫ್ಯಾಮ್ಲಿ ಊರಲ್ಲಿ, ಅದಕ್ಕೇನೋ ಕಪ್ಪು ಚುಕ್ಕೆ ತರ್ತಾರೇನೋ ಅನ್ನೋ ಭಯ ಅವ್ರ ಹತ್ರ ಇರುತ್ತೆ. ಬಟ್ ನಿಮಗೆ ಗೊತ್ತಿರಲಿ, ನೀವು ನಂಬಿರುವ ಸತ್ಯ ಎಷ್ಟೋ ಅದರ 10ರಷ್ಟು ಸತ್ಯ ಅದರ ಹಿಂದುಗಡೆ ಇರುತ್ತೆ, ನಿಮ್ಮ ಕುಟುಂಬ ಸದಸ್ಯರ ಮೇಲಿರುತ್ತೆ. ಅವ್ರು ಹೇಳುವಂಥದ್ದು ಒಂದೇ, ನೀನೇ ನಂಬಿದ್ಯಪ್ಪ, ನೀನು ಹೋಗ್ತೀಯ ಒಳ್ಳೆಯದಾಗತ್ತೆ ಅಂತ. ಬಟ್ ನಿನ್ನ ನಂಬಿ ಹೋಗುವವನು ನಿನಗೆ ಕೆಟ್ಟದ್ದನ್ನು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಅದನ್ನು ಅವ್ರು ಪ್ರಶ್ನಿಸ್ತಾರೆ. ಬಟ್ ನಿಮಗದು ಇದು ಯಾಕೋ ಅತಿಶಯೋಕ್ತಿ ಅನಿಸ್ಬಿಡುತ್ತೆ, ಅತಿಯಾಗಿ ಮಾತಾಡ್ತಿದ್ದಾರಲ್ಲ ಅನಿಸುತ್ತೆ. ಬಟ್ ಅದು ಎಲ್ಲೋ ಒಂದು ಕಡೆ ನಿಜವಾಗೇ ಇರುತ್ತೆ. ಆಮೇಲೆ ನೀವು ಆಚೆ ಬಂದು ಅದರ ಕಷ್ಟ, ಆ ಎಲ್ಲ ನೋವುಗಳನ್ನು ಅನುಭವಿಸಿದ ಮೇಲೆ ಅನಿಸುತ್ತೆ, ಹೌದಪ್ಪ ನಮ್ಮ ಮನೇಲಿ ಈ ಥರ ಹೇಳಿದ್ರು, ಇದು ನಿಜವಾದ ಮಾತು, ಆ್ಯಕ್ಚುಲಿ ಹಿರಿಯರ ಮಾತಿಗೆ ಬೆಲೆ ಕೊಡಬೇಕಿತ್ತು ಅಂತ ಅನಿಸುತ್ತೆ. ಆದರೂ ಇವತ್ತಿನ ದಿನಗಳಲ್ಲಿ ಅದೆಲ್ಲ ನಡೆಯಲ್ಲ ಬಿಡಿ. ಯಾರು ಒಳ್ಳೆಯದನ್ನು ಹೇಳ್ತಾರ ಅದನ್ನು ಮೊದಲು ಕಾಲು ಕಸದಂತೆ ನೋಡಿಕೊಂಡು ಮೈ ಲೈಫ್ ಮೈ ಸ್ಟೈಲ್ ಅಂತ ಹೇಳಿ ತಿರುಗೋರೇ ತುಂಬ ಜನ ಇದ್ದಾರೆ. ಬಟ್ ಕೊನೆಗೆ ಅವ್ರಿಗೆ ಅರಿವಾಗುತ್ತೆ, ಯಾವಾಗ ಅವರು ಹೋಗಿ ಏನಂತಾರೆ ಕಷ್ಟಗಳ ಸುಳಿಯಲ್ಲಿ ಸಿಲುಕಿಕೊಂಡಾಗ ಆ ಕಡೆ ಈ ಕಡೆ ಕೈ ಬೀಸಿ ಕರೀತಿರ್ತಾರಲ್ಲ, ಅಯ್ಯೋ ಸಹಾಯ ಮಾಡ್ರಪ್ಪ, ಅಯ್ಯೋ ಹೆಲ್ಪ್ ಮಾಡ್ರಯ್ಯ, ಯಾವುದೋ ಒಂದು ಆಚೆ ಕಾಣುವಂಥ ಹುಲ್ಲು ಗರಿಕೆ ಕೂಡ ಅವರಿಗೆ ಜೀವನದ ಮೇಲೆ ಭರವಸೆಯನ್ನು ಹುಟ್ಟಿಸುತ್ತೆ. ಹಾಗಾದಾಗ ಅವರಿಗೆ ಅದು ಅನುಭವಕ್ಕೆ ಬರುತ್ತೆ, ಹೌದು ನಾನು ಮಾಡ್ತಾ ಇದ್ದಿದ್ದು ತಪ್ಪು, ಆವಾಗಲೇ ನನ್ನ ಹಿರಿಯರು ನನ್ನನ್ನು ಎಚ್ಚರಿಸಿದರು, ಬಟ್ ನಾನು ಅವರ ಮಾತೆ ಕೇಳಲಿಲ್ಲ. ಇದು ಒಂದು ವಿಧದಲ್ಲಿ ನಿಜ, ಸತ್ಯ, ಇದನ್ನು ಒಪ್ಕೊಳ್ಬೇಕಾಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನು ಗೊತ್ತು, ನಿಮ್ಮ ಜೀವನದಲ್ಲಿ ನೀವು ಮಾಡಿಕೊಂಡಂಥ ಎಡವು ತೊಡವುಗಳನ್ನು ನೀವು ಮನೆಯಲ್ಲೇ ಬಗೆಹರಿಸ್ಕೊಳ್ಬೇಕಾಗ್ತದೆ. ಅಪ್ಪಿತಪ್ಪಿ ನೀವೇನಾದರೂ 4 ಜನರ ಸಮ್ಮುಖದಲ್ಲಿ ಅಥವಾ ಹಿರಿಯರ ಸಮ್ಮುಖದಲ್ಲಿ, ಅಥವಾ ಅಂದಿನ ಕಾಲದಲ್ಲಿ ನಡೀತಾ ಇತ್ತು, ಗ್ರಾಮದಲ್ಲಿ ಒಂದು ಪಂಚಾಯಿತಿ ಕಟ್ಟೆ ಅಂತ ಇರೋದು, ಕಟ್ಟೆ ಮೇಲೆ 4 ಜನ ಪರ ವಿರೋಧ ಮಾತಾಡಿದ ಮೇಲೆ ತೀರ್ಪು ಒಬ್ಬನ ಕೈಲಿರ್ತಾ ಇತ್ತು. ಆವಾಗ ನ್ಯಾಯ ನಿಮಗೆ ಒಳಿತೋ ಕೆಟ್ಟದ್ದೋ ಒಂದು ವಿಧದಲ್ಲಿ ನ್ಯಾಯ ಸಿಗೋದು. ಆದರೆ ಇವತ್ತು ಹಂಗಿಲ್ಲ. ಯಾರಾದರೂ 4 ಜನರ ಹಿರಿಯರ ಸಮ್ಮುಖದಲ್ಲಿ ನಿಮ್ಮ ಮನೆಯ ವಿಚಾರಗಳನ್ನು, ಮನೆತನದ ವಿಚಾರಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಹೋದರೆ ಅಲ್ಲಿ ಕೂಡ ನೀವು ಅವರಿಗೆ ಒಂದು ಅಸ್ತ್ರ ಆಗಿರ್ತೀರ. ಅರ್ಥ ಆಗಲಿಲ್ಲ ಅನಿಸುತ್ತೆ, ಹೇಳ್ತೀನಿ. ಅವರಿಗೆ ನಿಮ್ಮ ಮನೆತನ ಒಂದು ಅಸ್ತ್ರ, ಅವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ. ಯಾಕೆಂತಂದರೆ ಇವತ್ತಿನ ಹಿರಿಯರು ಯಾರು ಅಂದಿನ ಕಾಲದ ಹಿರಿಯರ ಸಮಕಾಲೀನವರು ಯಾರೂ ಇಲ್ಲ. ಇವತ್ತಿನ ಹಿರಿಯರು ಹೇಗೆ ಗೊತ್ತೇನೋ, ಹೆಣ್ಣು ಹೊನ್ನ ಇದ್ರ ಹಿಂದೆ ಬಿದ್ದವರೇ ಇದ್ದಾರೆ ಹೊರತು ಯಾರೂ ಕೂಡ ಸ್ವಾರ್ಥದಿಂದ ಮುಕ್ತಿಯನ್ನು ಹೊಂದಿ, ಇಲ್ಲಪ್ಪ ನನ್ನ ಕೈಲಿ ಆದಷ್ಟು ಸಹಾಯ ಮಾಡೋಣ, ಅವರು ಒಟ್ಟಾಗಿದ್ದರೆ ಖುಷಿಯಾಗಿರ್ತಾರೆ ಅನ್ನೋ ಭಾವನೆ ಇಲ್ಲ. ಮೊದಲು ಆ ಮನೆಯಲ್ಲಿ ಯಾರು 4 ಜನ ಅವರಿಗೆ ಸಪೋರ್ಟ್ ಮಾಡ್ತಾರೆ, ಆ ಇಬ್ಬರು ಅಂದರೆ 4 ಜನ ಹಿರಿಯರಲ್ಲಿ ಇಬ್ಬರು ಅವ್ರ ಪರವಾಗಿ ವಾದ ಮಾಡಿದರೆ, ಇನ್ನಿಬ್ಬರು ಮನೆಯ ಇನ್ನರ್ಧ ಜನರ ಪರವಾಗಿ ವಾದ ಮಾಡ್ತಾರೆ. ಅಲ್ಲಿ ಆ 4 ಜನ ಹಿರಿಯರಲ್ಲಿ ಅವರಿಬ್ಬರ ತಂಡ ಇರುತ್ತಲ್ಲ, ಆ ಇಬ್ಬರು ಅವರಿಬ್ಬರ ನಡುವೆ ಅಂದರೆ ಆ ಹಿರಿಯರಲ್ಲಿ 2 ವಿಭಾಗಗಳಾದ್ಮೇಲೆ ಅವರಿಗೆ ಪ್ರೆಸ್ಟೀಜ್ ಅನ್ನುವಂಥ ಫೀಲ್ ಕಡೆಗೆ ಶುರು ಮಾಡುತ್ತೆ. ಅಯ್ಯೋ ನನ್ನ ಮಾತು ಈ ಮನೆತನದ ಮೇಲೆ ನಡೀಲಿಲ್ಲ ಅಂತಂದರೆ ಏನು ಮಾಡೋದು, ಏನು ಅರ್ಥ ಅಂತ ಯೋಚನೆ ಮಾಡ್ತಾರೆ. ಆವಾಗ ದೇವರ ಆಣೆಗೂ ನಿಮ್ಮ ಮನೆತನದ ಕೆಲವು ವಿಚಾರಗಳು ಅವರಿಗೆ ಅಸ್ತ್ರವಾಗೋದ್ರಲ್ಲಿ ಯಾವುದೇ 2 ಮಾತುಗಳಿಲ್ಲ. ಹಾಗಾಗಿ ಯಾವುದೇ ವಿಚಾರಗಳನ್ನಾದರೂ ಮನೆಯ 4 ಗೋಡೆಗಳ ಮಧ್ಯೆ ಯಾವಾಗ ನೀವು ನಿರ್ಣಯಗಳನ್ನು ತೆಗೆದುಕೊಳ್ತೀರೋ, ಖಂಡಿತವಾಗಲೂ ಒಳಗೆ ಭಿನ್ನಾಭಿಪ್ರಾಯಗಳು ಅಥವಾ ನಿಮ್ಮನ್ನು ದ್ವೇಷಿಸ್ತಾರೋ ಅಥವಾ ನಿಮಗೆ ಸಹಜೊತೆಯಾಗಿರ್ತಾರೋ ಗೊತ್ತಿಲ್ಲ, ಆದರೆ ಕುಟುಂಬ ಅಂತೂ ಕೆಡದೆ ಒಗ್ಗಟ್ಟಾಗಿ ಇರಬಹುದು. ಅದು ನಿಮ್ಮ ಮೇಲೆ ಬಿಟ್ಟಿರುವಂಥದ್ದು. ಆದರೆ ಕುಟುಂಬದ ಯಾವುದೇ ವಿಚಾರಗಳು 4 ಜನರ ಹಿರಿಯರ ಮುಂದೆ ಪ್ರಸ್ತಾವನೆ ಆಯಿತು ಅಂತ ಹೇಳಿದರೆ, ಒಂದು ಪೆನ್ನು ಪೇಪರಲ್ಲಿ ಬರೆದಿಟ್ಕೊಂಡ್ಬಿಡಿ, ಕುಟುಂಬದ ಕೆಲವೇ ದಿನಗಳಲ್ಲಿ ಕುಟುಂಬ ಬೀದಿಗೆ ಬರೋದ್ರಲ್ಲಿ 2 ಮಾತಿಲ್ಲ. ಅದಕ್ಕೆ ಹಿರಿಯರು ಹೇಳೋದು, ಹಿರಿತನ ಹೊರಗಿನ ವಿಚಾರಗಳಿಗಿರಬೇಕು, ಮನೆಯ ವಿಚಾರಗಳಿಗೆ ಹೊರಗಿನವರು ಹಿರಿತನಕ್ಕೆ ಬಂದರೆ ಅವರು ಮಾಡುವುದು ಒಂದಲ್ಲ 2 ಮಾಡ್ತಾರೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡ್ರಿ, ಸಿಂಪಲ್ ಹೇಳ್ತೀನಿ,
ಕುಲಕ್ಕೆ ಕೊಡಲಿ ಕಾಮೆ ಪೆಟ್ಟು ಅಂತ ಹೇಳಿದಂಥ ಗಾದೆ ಮಾತು ನಿಮ್ಗೆ ಗೊತ್ತಿರ್ಬೋದು. ಯಾಕೆಂತಂದರೆ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಗಲ್ಲಿಯಲ್ಲಿ ನಿಮ್ಮ ಮನೆತನ ಒಳ್ಳೆಯ ಹೆಸರು ಸಂಪಾದನೆ ಮಾಡಿದೆ ಅಥವಾ ಮಾಡ್ತಿದೆ ಅಥವಾ ಮಾಡ್ತಾ ಇದೆ ಅಂತಲೇ ಇಟ್ಕೊಳ್ಳಿ. ಅದು 5ರಲ್ಲಿ 4 ಕೆಂಗಣ್ಣಿಗೆ ಗುರಿಯಾಗಿರುತ್ತೆ. ಫಸ್ಟ್ ಥಿಂಗ್ ಇದನ್ನು ಹೇಳ್ತೇನೆ ನಾನು. 5ರಲ್ಲಿ 4 ಕೆಂಗಣ್ಣಿಗೆ ಗುರಿಯಾಗಿರುತ್ತೆ. ಒಬ್ಬರು ಮಾತ್ರ ನಿಮ್ಮನ್ನು ಸಪೋರ್ಟ್ ಮಾಡ್ತಿರ್ತಾರೆ. ಆದರೆ ನೀವು ಕರೆತಿರ್ತಿರಲ್ಲ ಹಿರಿಯರು, ಅದರಲ್ಲಿ ಈ 5ರಲ್ಲಿ 4ರಲ್ಲಿ 2 ಅವರೇ ಆಗಿರ್ತಾರೆ. ಖಂಡಿತವಾಗಿ ನೆನಪಿಟ್ಕೊಳ್ಳಿ. ಇವನೇನು ಮಹಾಜ್ಞಾನಿ ಅಲ್ಲ, ಜ್ಞಾನಿ ಪ್ರಶ್ನೆ ಬರೋದಿಲ್ಲ ಇದರಲ್ಲಿ. ಆದರೆ ನಾನು ನೋಡಿರುವುದನ್ನೇ ಹೇಳ್ತಾರೆ ಕಣ್ಣು ಮುಂದೆ. ಅದೆಷ್ಟು ಜನರು ತಮ್ಮ ಪ್ರೆಸ್ಟೀಜ್ ಅಂತಂದರೆ ತಮ್ಮ ಗೌರವಕ್ಕೆ ಎಲ್ಲಿ ಧಕ್ಕೆ ಬರುತ್ತೋ ಅನ್ನೋ ಉದ್ದೇಶದಿಂದ ಕೂಡು ಕುಟುಂಬಗಳನ್ನು ಒಡೆದು ಇವತ್ತು ಇಬ್ಬಾಗವಾಗಿರುವ ಎಷ್ಟೋ ಕಾರಣಗಳು ನಾನು ಕಣ್ಣು ಮುಂದೆನೇ ಇದ್ದಾವೆ. ಪಾಪ ಅವ್ರಂತಿರ್ತಾರೆ, ಅಯ್ಯೋ ನಾವು ಮನೇಲಿ ಕೂತ್ಕೊಂಡೆ ಬಗೆಹರಿಸ್ಕೊಂಡಿದ್ರೆ ಎಷ್ಟೋ ಒಳ್ಳೇದಾಯಿತು. ಇವತ್ತು ನೋಡಿ ನಮ್ಮ ಅಣ್ಣ ಅಲ್ಲಿ ದುಡಿಯೋಕೆ ಹೋಗ್ತಿದ್ದಾನೆ, ಅಯ್ಯೋ ನಮ್ಮ ತಂಗಿ ಇವತ್ತು ಅಲ್ಲಿದ್ದಾಳೆ, ಅಯ್ಯೋ ನಮ್ಮ ದೊಡ್ಡಪ್ಪ ಇವತ್ತು ಎಷ್ಟೋ ಕಷ್ಟ ಬೀಳ್ತಿದ್ದಾನೆ, ನಾವೆಲ್ಲ ಒಟ್ಟಿಗೆ ಇದ್ದಿದ್ರೆ ಒಂದು ಆನೇನು ಬೇಕಾದ್ರೂ ಎತ್ಬೋದಿತ್ತು. ಪಾಪ ಈಗ ಅವ್ರಿಗೆ ಒಂದು ಕಲ್ಲು ಕೂಡ ಎತ್ತಕ್ಕಾಗ್ತಾ ಇಲ್ಲ. ಅದಕ್ಕೆ ಹೇಳೋದು, ಒಗ್ಗಟ್ಟಿನಲ್ಲಿ ಬಲವಿದೆ. ನೀವು ಯಾವಾಗಲೂ ಕುಟುಂಬದಲ್ಲಿ ಯಾವಾಗ ಒಗ್ಗಟ್ಟು ಅನ್ನೋದಿರುತ್ತೋ ಇಡೀ ಪ್ರಪಂಚನೇ ನಿಮ್ಮ ಮುಂದೆ ಬಂದರು ಅಣ್ಣನ ಬಿಟ್ಟುಕೊಡದ ತಂಗಿ, ಅತ್ತೆಯನ್ನು ಬಿಟ್ಟುಕೊಡದ ಸೊಸೆ, ಸೊಸೆಯನ್ನೇ ಬಿಟ್ಟುಕೊಡದ ಅತ್ತೆ, ದೊಡ್ಡಪ್ಪನನ್ನು ಬಿಟ್ಟುಕೊಡದ ಮಗ, ತಾತನನ್ನು ಬಿಟ್ಟುಕೊಡದ ಮೊಮ್ಮಗ, ಇನ್ಯಾರೋ ಹೆಂಡತಿಯನ್ನು ಬಿಟ್ಟುಕೊಡೋದ ಗಂಡ ಅಥವಾ ಹೆಂಡತಿ. ಈ ಥರ ಇರುವಾಗ ಕುಟುಂಬ ಯಾರಿಗೂ ಕಡಿಮೆ ಇಲ್ಲದಂಗೆ ಬೆಳವಣಿಗೆ ಆಗುತ್ತೆ. ಆದರೆ ಇಲ್ಲಿ ಸಂಬಂಧಗಳಿಗೆ ಬೆಲೆ ಅನ್ನೋದಿರುತ್ತೆ. ಬಟ್ ಇಲ್ಲಿ ಸಂಬಂಧಗಳು ಯಾರಿಗೂ ಕೂಡ ಕೆಡುಕನ ಬಯಸಲ್ಲ. ಬಿಕಾಸ್ ಇಲ್ಲಿ ಯಾರೋ ದುಡಿತಿರ್ತಾರೆ, ಇನ್ಯಾರೋ ತಂದು ಹಾಕ್ತಿರ್ತಾರೆ, ಇನ್ಯಾರೋ ಬೇಯಿಸ್ತಿರ್ತಾರೆ, ಅದನ್ನ ಎಲ್ಲರೂ ಕೂಡಿ ತಿಂತಿರ್ತಾರೆ. ಬಟ್ ಯಾರೋ ತುಂಬ ಬುದ್ಧಿವಂತ ಇದ್ದರೆ ಒಂಚೂರು ದುಡ್ಡು ಕಾಸನ್ನ ಸೇವಿಂಗ್ ಮಾಡ್ತಾ ಇರ್ತಾನೆ. ಇನ್ನು ಯಾರಿಗೋ ಒಂಚೂರು ಅವಮಾನನೋ ಕೆಟ್ಟದ್ದು ಅಥವಾ ನೋವಿನ ಪರಿಸ್ಥಿತಿನೋ ಅಥವಾ ಅವರಿಗೆ ಇವಾಗ ಕೆಟ್ಟದ ಸಮಯ ನಡೀತಾ ಇದೆ ಅಂತಂದಾಗ ಇಡೀ ಕುಟುಂಬದವರೆಲ್ಲ ಒಟ್ಟಾಗ್ತಾರೆ. ನಿಜವಾಗ್ಲೂ ಒಟ್ಟಾಗ್ತಾರೆ. ಕೆಟ್ಟ ದೃಷ್ಟಿಯಿಂದನೋ ಒಳ್ಳೆ ದೃಷ್ಟಿಯಿಂದನೋ ನಿಮ್ಮ ಬೆನ್ನೆಲುಬಿಗೆ ಅವರು ಒಂದು 10-12 ಜನನಾದರೂ ಇದ್ದೇ ಇರ್ತಾರೆ. ಅಥವಾ ನಿಮ್ಮ ಆಸೆಗಳಿಗೆ ತೊಡಕಾಗಬಹುದು ಅಥವಾ ನಿಮ್ಮ ಆಸೆಗಳನ್ನು ಪೂರೈಸ್ಕೊಳ್ಬಹುದು. ಆದರೆ ನಿಮ್ಮ ಬೆನ್ನಿಂದೆ ಆ 10-12 ಜನ ಅಂತೂ ಖಂಡಿತವಾಗಿರ್ತಾರೆ. ಇದು ಅವಿಭಕ್ತ ಕುಟುಂಬದ ವಿಚಾರಗಳಾದರೆ, ಇನ್ನು ಇತ್ತೀಚೆಗಂತೂ ನಾವು ಮಾಡ್ಕೊಂಡಿದ್ದೇವೆ ಏನು, ಒಂದು ಗಂಡು ಒಂದು ಹೆಣ್ಣು, ಆರ್ತಿಗೊಬ್ಬಳು ಕೀರ್ತಿಗೊಬ್ಬ, ಸಿಂಗಲ್ ಪೇರೆಂಟ್ ಅನ್ನೋಕ್ಕಿಂತ ಸಿಂಗಲ್ ಫ್ಯಾಮಿಲಿ. ದೊಡ್ಡಪ್ಪ ದೊಡ್ಡಮ್ಮ ಬೇಕಾಗಿಲ್ಲ, ಚಿಕ್ಕಮ್ಮ ಬೇಕಾಗಿಲ್ಲ, ಅತ್ತೆ ಮಾವ ಬೇಕಾಗಿಲ್ಲ, ಸೋದರ ಮಾವ ಬೇಕಾಗಿಲ್ಲ. ಯಾಕೆಂದರೆ ಈಗಿನ ಹೆಣ್ಣುಮಕ್ಕಳು ಅದನ್ನೇ ಬಯಸ್ತಾರೆ. ಅಯ್ಯೋ ನನ್ನ ಗಂಡ ಮದುವೆ ಆದ ತಕ್ಷಣ ಹೊರಗಡೆ ಬಂದು ಒಂದು ಬೇರೆ ಮನೆ ಮಾಡಿಕೊಂಡು ಸುಖವಾಗಿದ್ದರೆ ಸಾಕು. ಅಯ್ಯೋ ನೀವು ಮಾಡುವಂಥ ತಪ್ಪು ಇದೆ. ಮೊದಲು ಯಾವಾಗ ನೀವು ನಿಮ್ಮ ಗಂಡನನ್ನು ತುಂಬಿದ ಕುಟುಂಬದಿಂದ ಆಚೆ ಕರ್ಕೊಂಡು ಬರೋದಕ್ಕೆ ಟ್ರೈ ಮಾಡ್ತೀರಿ, ಅಲ್ಲಿಗೆ ತಿಳ್ಕೊಂಡ್ಬಿಡಿ ಮುಂದೆ ಕಷ್ಟಕ್ಕೆ ನಿಮಗೆ ಯಾರು ಆಗುವಂಥದ್ದು ಇಲ್ಲ ಅಂತ. ಯಾಕೆಂದರೆ ನಿಮ್ಮ ಸುತ್ತಲೂ ನೀವೇ ಬೇಲಿ ಹಾಕೊಂಡ್ಬಿಡ್ತೀರ. ಆವಾಗ ಫಸ್ಟು ಎಲ್ಲರೊಳಗೊಳಗೊಂಡು ಎಲ್ಲರಂತೆಯೇ ನಾನು ಇದ್ದು ಎಲ್ಲವನ್ನು ಅನುಭವಿಸ್ತೀನಿ ಅನ್ನುವಂಥ ಮನಸ್ಥಿತಿ ಅಥವಾ ಮನಸ್ಸು ಬರುತ್ತೋ ಅಲ್ಲಿವರೆಗೂ ನೀವು ಚೆನ್ನಾಗಿರ್ತೀರಿ. ಬಟ್ ಎಲ್ಲರ ಒಳಗೊಬ್ಬಳು ನಾನೇ ಯಾಕೆ ಆಗಿರಲಿ, ನನ್ನ ಜೀವನದೊಳಗೆ ನಾನು ಒಬ್ಬಳೇ ಆಗಿರ್ತೀನಿ ಅನ್ನುವಂಥ ಮನಸ್ಥಿತಿ ಬಂತೋ ಖಂಡಿತವಾಗ್ಲೂ ನಾಳೆ ನಿಮ್ಮ ಕಷ್ಟಕ್ಕೆ ಒಬ್ಬರೂ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ. ಸಂಬಂಧಗಳು ಹೇಗಿದೆ ಅಂತಂದರೆ ಇವತ್ತಿನ ವಿಚಾರಗಳಲ್ಲಿ ನಂದೇನು ಕೂಡು ಕುಟುಂಬ ಅಲ್ಲ, ಅವಿಭಕ್ತ ಕುಟುಂಬನೂ ಅಲ್ಲ. ಆದರೆ ಆ ವಿಚಾರಗಳು ಹೇಗೆ ಬರುತ್ತೆ ಅಂತಂದರೆ, ಇನ್ಯಾರೋ ಇಲ್ಲಿ ಚೆನ್ನಾಗಿ ಬೆಳೀತಾ ಇದ್ದಾನೆ, ಗಂಡ ಚೆನ್ನಾಗಿ ದುಡ್ಡು ತಂದು ಹಾಕ್ತಾ ಇದ್ದಾನೆ, ಹೆಂಡತಿ ಅದನ್ನು ಹೆಂಗೋ ಸರಾಗವಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ಅಲ್ಲಿ ಕಿಡ್ಡಿ ಅಂತಂದರೆ ಆ ಇಬ್ಬರ ಮಧ್ಯೆ ತಂದಿಡುವಂಥ ಕಾರ್ಯಗಳನ್ನು ನೀವು ಯಾರನ್ನು ಬಿಟ್ಟು ಬಂದಿರ್ತೀರೋ ಅವರೇ ಮಾಡ್ತಾರೆ ಮೊದಲು. ಬಿಕಾಸ್ ಅವರಿಗೆ ಅದೆಂಥದ್ದು ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಒಟ್ಟಿಗೆ ಇರೋದನ್ನು ಸಹಿಸೋಕ್ಕಾಗಲ್ವಂಥದ್ದು. ಅದಕ್ಕೂ ಮೀರಿ ಅವರಿಗಿಂತ ಉತ್ಕೃಷ್ಟವಾದ ಜೀವನ ನೀವು ನಡೆಸ್ತಾ ಇದ್ದರೆ ಅವರಿಗೆ ಮೊದಲೇ ಆಗೋದಿಲ್ಲ. ಅದು ಹೊಟ್ಟೆ ಕಿಚ್ಚು, ಮತ್ಸರ, ಇದು ಬರುತ್ತೆ. ಇದು ಬಂದಾದ ಮೇಲೆ ಏನು, ಗಂಡ ಹೆಂಡರ ನಡುವೆ ಜಗಳ ಆಗುತ್ತೆ. ಕೊನೆಗದು ತಾರಕಕ್ಕೆ ಇರಿದಾಗ ಒಬ್ಬರನ್ನೊಬ್ಬರು ಹೊಡೆದಾಡ್ಕೊಳ್ತೀರಿ.
ಅದು ಕೂಡ ಅಲ್ಲಿಗೆ ನಿಂತ ಪರವಾಗಿಲ್ಲಪ್ಪ ಹೆಂಗೋ ಹೆಂಡ್ತಿ ಒಂದು ಪೆಟ್ಟು ಗಂಡನಿಂದ ಹೊಡ್ತಾ ತಿಂದು, ಅಥವಾ ಹೆಂಡ್ತಿ ಗಂಡನನ್ನು ಒಂದು ಪೆಟ್ಟು ಹೊಡೆದು ಅದು ಬಸ್ತಲ್ಲಿ ಇಟ್ಕೊಂಡು ಜೀವನ ನಡೆದ್ರೆ ಅದ್ಭುತ, ಅದರಲ್ಲಿ ಎರಡು ಮಾತಿಲ್ಲ. ಅದು ತಾರಕಕ್ಕೆ ಹೋಗಿ ಮುಂದೆ ಕೋರ್ಟು ಕಚೇರಿ ಇವೆಲ್ಲವುಗಳನ್ನು ವಿಚಾರ ಮಾಡಿದಾಗ ಯಾರೂ ಕೂಡ ನಿಮ್ಮ ಸಂಸಾರಕ್ಕೆ ಸಹಾಯ ಹಸ್ತ ಅಲ್ಲ, ಏನಾಗಿದೆ ಅಂತ ಕೂಡ ಬಂದು ನೋಡಲ್ಲ. ಫಸ್ಟೇ. ಎರಡನೇದ್ದು, ಸಂಬಂಧಗಳು ಮೊದಲಿನಂತಿಲ್ಲ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇದನ್ನು. ಯಾಕೆ ಇಲ್ಲ ಅಂತಂದರೆ ಅವುಗಳ ರುಚಿ ಹಳಸೋಗ್ಬಿಟ್ಟಿದೆ ಇವಾಗ. ಎಲ್ಲಿಯವರೆಗೂ ದೂರದ ಬೆಟ್ಟದ ಥರ ಸಂಬಂಧಗಳು ನಿಮ್ಮ ಕಣ್ಣು ಮುಂದೆ ಗೋಚರಿಸುತ್ತವೋ ಅಲ್ಲಿವರೆಗೂ ಮಾತ್ರ ಅವು ಚೆನ್ನಾಗಿರುತ್ತೆ. ಯಾವಾಗ ನೀವು ಆ ಬೆಟ್ಟವನ್ನು ಹತ್ತಿರಕ್ಕೆ ತೆಗೆದುಕೊಂಡು ಬಂದು ಇಟ್ಕೊಳ್ತೀನಿ ಅಂತ ಆಸೆ ಪಡ್ತೀರೋ, ಖಂಡಿತವಾಗ್ಲೂ ಕಲ್ಲು ಮುಳ್ಳು, ಆ ಪೊದೆಗಳು, ಮುಳ್ಳಿನ ಗಿಡಗಳು, ಇತರೆ ಕೆಟ್ಟ ಗುಣಗಳು ನಿಮ್ಮ ಮುಂದೆ ಗೋಚರವಾಗುತ್ತೆ. ಆವಾಗ ಸಹಿಸೋಕ್ಕಾಗಲ್ಲ ನಿಮಗೆ. ಅಯ್ಯೋ, ನಾನು ದೂರದಲ್ಲಿದ್ದಾಗ ಇಷ್ಟು ಚೆನ್ನಾಗಿದ್ರಪ್ಪ, ಅಯ್ಯೋ ನಾನು ಏನೋ ಕಷ್ಟಕ್ಕೆ ಬರ್ತಾರೆ ಅಂತ ಅಂದ್ಕೊಂಡಿದ್ನಲ್ಲಪ್ಪ, ಅಯ್ಯೋ ನಾನು ಕೆಟ್ಟು ನಿಂತಿದ್ದೀನಿ, ಇವಾಗ ನನಗೆ ಯಾರು ಬರ್ತಿಲ್ವಲ್ಲ. ಒಂದು ವೇಳೆ ನೀವು ಅವ್ರನ್ನ ದೂರ ಬಿಟ್ಟಿದ್ರೆ ಎಲ್ಲೋ ಒಂಚೂರು ಮರುಕನಾದರೂ ಇರ್ತಿತ್ತು ಅವ್ರಿಗೆ. ಬಟ್ ನೀವೇನು ಮಾಡಿದ್ರಿ? ಅಲ್ಲೆಲ್ಲೋ ಇರೋದನ್ನು ತಂದು ಪಕ್ಕಕ್ಕೆ ಇಟ್ಕೊಂಡ್ರಿ. ಬಟ್ ಅವರೇ ನಿಮ್ಮ ಜೀವನದಲ್ಲಿ ಹುಳಿ ಅಂತಾರೆ. ಅದೇ ಯಾವುದೇ ಜೀವನದಲ್ಲಿ, ಯಾರದೇ ಜೀವನದಲ್ಲಾಗಲಿ, ಎಲ್ಲರಿಗೂ ಸ್ವಾರ್ಥ ಅನ್ನೋದು ಇಲ್ಲ ಅಂತಂದ್ರು ಎಲ್ಲೋ ನವನೇ ಕಾಳು ಅಥವಾ ಸಾಸಿವೆ ಕಾಳಷ್ಟಾದರೂ ಇದ್ದೇ ಇರುತ್ತೆ. ಅದು ಅವ್ರ ಮಕ್ಕಳ ವಿಚಾರದಲ್ಲಿರ್ಬೋದು, ಸೊಸೆಯಂದ್ರ ವಿಚಾರದಲ್ಲಿರ್ಬೋದು, ಅಥವಾ ತನ್ನ ಅಂತಸ್ತಿನ ವಿಚಾರದಲ್ಲಿರ್ಬೋದು, ಅಥವಾ ಆಸ್ತಿ ವಿಚಾರದಲ್ಲಿರ್ಬೋದು. ಹೇಳ್ತಾ ಹೋದರೆ 108 ಇದ್ದಾವೆ. ಹಾಗಾಗಿ ಸಕ್ಕರೆ ಇದ್ದಾಗ ಬೆಲ್ಲ ಇದ್ದಾಗ ಹೇಗೆ ಇರುವೆಗಳು ಮುತ್ಕೊಳ್ಳುತ್ತೋ ಹಾಗೆ ಸಂಬಂಧಿಕರು ನಿಮ್ಮ ಬಳಿ ಆಸ್ತಿ, ಅಂತಸ್ತು, ಐಶ್ವರ್ಯ ಯಾರಿಗೂ ಕೈ ಚಾಚದೇ ಇರುವಂಥ ಪರಿಸ್ಥಿತಿಯೊಳಗೆ ನಿಮ್ಮ ಜೀವನ ಇದೆ ಅಂತಂದರೆ ಖಂಡಿತವಾಗ್ಲೂ ಬರ್ತಾರೆ. ಆದರೆ ಎಲ್ಲಿಡಬೇಕು ಅಲ್ಲಿಯೇ ಇಡಬೇಕು ಅವರನ್ನು. ಎಲ್ಲ ಇವತ್ತು ಯಾರೋ ಬಂದರು ತಲೆ ಮೇಲೆ ಕೂರಿಸ್ಕೊಳ್ತೀನಿ ಅಂತಂದರೆ ನಿಮ್ಮಂಥ ಮೂರ್ಖರು ಮತ್ತೊಬ್ಬರಿಲ್ಲ. ಇನ್ನೊಂದು ಥಿಂಗ್, ಸ್ನೇಹಿತರು ಅಲ್ಲ, ಏನ್ರಿ ಎಲ್ಲರೂ ಈ ಥರ ದೂಷಿಸ್ತೀರ. ಸ್ನೇಹಿತರನ್ನು ನಂಬೇಡಿ ಅಂತಲೇ ಹೇಳ್ತೇನೆ ನಾನು. ನಂಬುವ ಒಂದು ಲಿಮಿಟ್ ಇದೆ, ಅದಕ್ಕೊಂದು ಬೌಂಡ್ರಿ ಅಂತ ಇದೆ. ಅದ್ರದ್ದು ಏನಂತಂದರೆ, ಇವಾಗ ಏನೋ ಬೌಂಡ್ರಿ ಅಂತಂತಂದರೆ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಕ್ಚುಲಿ ನನಗೆ ಈ ಕೆಲವೊಂದು ಪದಗಳ ಉಚ್ಚಾರಣೆ ಸರಿಯಾಗಿ ಆಗೋದಿಲ್ಲ. ಅದಕ್ಕೊಂದು ಪರಿಧಿ ಅಂತ ಇರುತ್ತೆ. ಆ ಪರಿಧಿ ಇರಬೇಕು ಎಲ್ಲದಕ್ಕೂ. ಒಂದು ವೇಳೆ ನೀವು ಸ್ನೇಹಿತನ ಗುಣ ಅವಲಕ್ಷಣಗಳನ್ನು ಅಥವಾ ಅವನ ಗುಣಲಕ್ಷಣಗಳನ್ನು ಅಥವಾ ಅವನ ಸಿದ್ಧಾಂತಗಳನ್ನು ನೀವು ನೋಡಬೇಕು ಅಂತಂದರೆ ಅವನಿಗೆ ನಿಮ್ಮ ಜೀವನದಲ್ಲಿ ಜವಾಬ್ದಾರಿಯನ್ನು ಕೊಟ್ಟು ನೋಡಿ. ಅವನಿಗೆ ಅಧಿಕಾರ ಕೊಟ್ಟು ನೋಡಿ. ನನ್ನ ಜೀವನದಲ್ಲಿ ನಿನಗೂ ಅಧಿಕಾರ ಇದೆ ಕಣ, ನೀನೇನೋ ಮಾಡ್ಬೋದು. ಅವನು ವಿತಿನ್ 2 to 3 ಡೇಸಲ್ಲಿ ಅವನ ಮುಖಚರ್ಯವನ್ನು ಬದಲಿಸ್ತಾನೆ. ಬೇಕಾದ್ರೆ ಇದನ್ನು ಬರೆದು ಕೊಡ್ತೀನಿ ನಾನು, ನೋಡಿ. ಎಲ್ಲರೂ ಅಂತಲ್ಲ, 180% ಸ್ನೇಹಿತರು ಖಂಡಿತವಾಗ್ಲೂ ತಮ್ಮ ಮುಖಚರ್ಯವನ್ನು ಬದಲಿಸ್ತಾರೆ. ಇದು ಸಿದ್ಧಾಂತ. ಅಧಿಕಾರ ಕೊಟ್ಟಾದ ಮೇಲೇ ಒಬ್ಬ ವ್ಯಕ್ತಿಯ ಗುಣ, ನಡತೆ, ಸೊಕ್ಕು, ಅಹಂಕಾರ, ಮದ ಎಲ್ಲ ಗೊತ್ತಾಗುವಂಥದ್ದು. ಒಂದ್ಸರ್ತಿ ಟ್ರೈ ಮಾಡಿ ನೋಡಿ. ನಾನು ಸ್ನೇಹಿತರ ಮಾತು ಕೇಳ್ಕೊಂಡೆ ಏನೇನು ಮಾಡಬೇಕು ಎಲ್ಲವನ್ನು ಮಾಡಿದೆ. ಆದರೆ ಮಾಡಬಾರ್ದನ್ನು ಮಾಡಲಿಲ್ಲ. ಎಲ್ಲವನ್ನೂ ಮಾಡಿದ್ದೀನಿ, ಆದರೆ ಅದೇ ಇವತ್ತು ನನಗೆ ತೊಡಕಾಗಿ ಕುಂತಿದೆ. ಬೆಳೆಸುವವರು ಇದ್ದಾರೆ, ತುಳಿಯೋರು ಇದ್ದಾರೆ, ಆ ಥರ ಬೇರೆ. ನಿಮ್ಮನ್ನು ಬೆಳೆಸೋದಕ್ಕಿಂತ ಒಳಗಡೆ ಮತ್ಸರ ಭಾವನೆ ಅನ್ನೋದೊಂದು ಇದೆಯಲ್ಲ, ಅದು ಯಾವಾಗಲೂ ಜಾಗೃತವಾಗಿರುತ್ತೆ ಸ್ನೇಹಿತರ ಮಧ್ಯದಲ್ಲಿ. ನೆನ್ಪಿಟ್ಕೊಳ್ಳಿ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ನಾನೆಲ್ಲ ಕಾಮಿಡಿ ಮಾಡ್ತಿರ್ತಾರೆ, ಹಂಗೆ ಶಾರ್ಟ್ಸ್ ವಿಡಿಯೋದಲ್ಲಿ ನೋಡ್ತಾ ಇರ್ತೀನಿ ನಾನು. ಆವಾಗವಾಗ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಾ ಇರ್ತೀನಿ. ಸ್ನೇಹಿತ ಒಬ್ಬ ತಂದು ಈ ಒಂದು 2 ಸಬ್ಜೆಕ್ಟ್ ಫೇಲ್ ಆದರೆ ಅವನು ದೇವರಲ್ಲಿ ಪ್ರಾರ್ಥಿಸ್ತಿರ್ತಾನೆ, ಅಯ್ಯೋ ನನ್ನ 2 ಹೋಗಿದೆ, ಅವನು ಅಟ್ಲೀಸ್ಟ್ ಒಂದು 4 ಆದರೂ ಹೋಗ್ಲಪ್ಪ. ಅವ್ನು ಪಾಸ್ ಆಗೋದು ಬೇಡ, ಅಟ್ಲೀಸ್ಟ್ ಒಂದು 4 ಆದರೂ ಹೋಗ್ಲಯ್ಯ. ಮುಂದಿನ ಸರ್ತಿ ಮತ್ತೆ ನನ್ನ ಜೊತೆ ಕೂತ್ಕೊತಾನೆ ಅವನು. ಇಲ್ಲಾಂದರೆ ಇವತ್ತು ಪಾಸ್ ಆಗಿಬಿಟ್ರೆ ಮುಂದಿನ ಹೊರಟೋಗ್ಬಿಡ್ತಾನೆ ಮುಂದೆ ದಾಟಿ. ಅದು ಅವನು ಸ್ವಾರ್ಥನೇ. ಅವನು ನನ್ನ ಜೊತೆಗೆ ಇರಲಿ ಅಂತ ಬಯಸ್ತಿರ್ತಾನೆ. ಬಟ್ ಅಲ್ಲಿ 100ಕ್ಕೆ 90ರಷ್ಟು ಕೆಟ್ಟದ್ದನ್ನೇ ಬಯಸ್ತಿರ್ತಾನಲ್ಲ. ಅದು ನಾನು ಹೇಳಲಿಕ್ಕೆ ಹೋಗೋದು. ಅದು ಜವಾಬ್ದಾರಿ ಕೊಟ್ಟು ನೋಡಿ, ಒಂದು ಸರ್ತಿ ಅಧಿಕಾರವನ್ನು ಕೊಟ್ಟು ನೋಡಿ. ಅಧಿಕಾರ ಎಂಥವ್ರನ್ನು ಬೇಕಾದರೂ ಮತಿಭ್ರಮಣಿಸಿಬಿಡುತ್ತೆ. ಆ ಕೈ ಕಾಲು
ತಲೆ ಹೇಳ್ದಂಗೆ ಕೇಳಲ್ಲ. ಅವು ತಂದೆ ಆದಂಥ ದರ್ಪಣ ತೋರ್ಸೋಕೆ ಶುರು ಮಾಡುತ್ತೆ. ಯಾವಾಗ ನಿಮ್ಮ ತಲೆ ಅವನ ಭುಜದ ಮೇಲಿರುತ್ತೋ ನೀವು ಅಧಿಕಾರ ಕೊಟ್ಟು ನೋಡಿ, ಅವನ ತಲೆ ನಿಮ್ಮ ಕೈ ಮೇಲೆ ಬರುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ದಿನ ಕಳೆದಂತೆ ಅವನ ತಲೆ ನಿಮ್ಮ ತಲೆ ಅವನ ಕಾಲು ಬಿಡದಲ್ಲಿರುತ್ತೆ. ಅವನು ಹೇಳ್ತಿರ್ತಾನೆ, ಇಷ್ಟು ದಿನ ಕೈಯಿಂದ ಬಾಯಿಂದ ಮಾತಾಡೋನು, ಆಮೇಲೆ ಕಾಲಿಂದ ಮಾತಾಡೋಕೆ ಶುರು ಮಾಡ್ತಾನೆ. ಇದು ಇಂಡಿಯನ್ ಫಿಲಾಸಫಿಯಲ್ಲಿ ನಡೆದುಕೊಂಡು ಬಂದಿರುವಂಥ ವಿಚಾರಗಳು. ಇದು ಚಾಣಕ್ಯನ ಮಾತು, ನನ್ನ ಮಾತಲ್ಲ. ಚಾಣಕ್ಯ ಹೇಳುವಂಥ ಮಾತಿದು. ನೀವು ಒಬ್ಬರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಅವರ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಅಂದರೆ ಒಂದು ಸರ್ತಿ ಅಧಿಕಾರ ಕೊಟ್ಟು ನೋಡಿ. ಇದನ್ನು ಆ್ಯಕ್ಚುಲಿ ಅವ್ರು ಹೇಳುವಂಥದ್ದು ರಾಜನೀತಿಗೆ ಹೇಳುವುದು, ರಾಜಕೀಯ ವಿಚಾರಗಳಿಗೆ ಹೇಳ್ತಾರೆ. ಆದರೆ ಇದು ಎಲ್ಲ ಕಡೆಯೂ ಅಪ್ಲೈ ಆಗುತ್ತೆ. ಹಾಗೆ ಈ ಸಂಬಂಧಗಳ ವಿಚಾರಗಳ ಬಗ್ಗೆ ಹೇಳಿದೆ ನಾನೀಗ. ಅದೆಷ್ಟೋ ಅತ್ತೆ, ಸೋದರತ್ತೆ, ಸೋದರ ಮಾವ ಎಲ್ಲರೂ ಅವಿಭಕ್ತ ಕುಟುಂಬದಲ್ಲಿದ್ದಾಗಲೇ ನಿಮಗೆ ಬೆಲೆ ಕೊಡ್ತಾರೆ. ನೀವು ಮನೆಯಿಂದ ಆಚೆ ಬಂದರೆ ಖಂಡಿತವಾಗ್ಲೂ ಬಿಡಪ್ಪ ಅವ್ರ ಸೊಕ್ಕು, ಮನೇಲಿರೋಕ್ಕೆ ಇಷ್ಟ ಇಲ್ಲ, ಆಚೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಗಂಡ ಏನೋ ನೌಕರಿ ಮಾಡ್ತಾನಂತ, ಹೆಂಡತಿ ಚೆನ್ನಾಗಿ ಮನೆ ನಡೆಸ್ಕೊಂಡು ಮಕ್ಕಳನ್ನ ಸಾಕೊಂಡು ಹೋಗಲಿ. ನೀವು ಹೇಳೋದು ಇಲ್ಲ ಅವರಿಗೆ. ನಿಮ್ಮ ಸುಖ ಬಂದಾಗ ಮಾತ್ರ ಅವರನ್ನು ಕರಿತಿರ್ತೀರಿ. ಕಷ್ಟ ಬಂದಾಗ ಒಳಗೆ ಹೆಂಗೋ ನಾನು ಮಾಡ್ಕೊಂಡಿದ್ದನ್ನು, ನಾನೇ ಬಯಸಿದ್ದು ಬಂದಿದ್ದನ್ನು ನಾನು ಅನುಭವಿಸ್ಲೇಬೇಕು ಅಂತ ಒಳಗೊಳಗೆ ನೋವು ಅನುಭವಿಸ್ತಾ ಇರ್ತೀವಿ. ಬಟ್ ಯಾವಾಗ ನಿಮ್ಮ ನೋವಿನ ಕಟ್ಟೆ ಒಡೆದು ಆಚೆ ಬರುತ್ತೋ, ದೇವರಾನೇ ಮಾಡಿ ಹೇಳ್ತೀನಿ, ಅವರು ಹೇಳುವಂಥ ಮೊದಲ ಪ್ರಶ್ನೆನೇ, ಅವರು ಕೇಳುವಂಥ ಪ್ರಶ್ನೆ, ಇಷ್ಟಿನ ಯಾಕೆ ನೀನು ನನಗೆ ತಿಳಿಸ್ಲಿಲ್ಲ? ಸೂಜಿಲೆ ಹೋಗುವಂಥ ಕೆಲಸನ ಆವಾಗಲೇ ಹೇಳಿದರೆ ನಾವೇನೋ ಒಂದು ರಿಪೇರಿ ಮಾಡಬಹುದಿತ್ತು. ಬಟ್ ಇವಾಗ ಸಮಸ್ಯೆ ಊರಾಗಲಾಗೋಗಿದೆ, ಅದನ್ನು ಹೆಂಗೆ ಸುಧಾರಿಸೋದು ಕೇಳುವಂಥ ಪ್ರಶ್ನೆ. ಅದು ಉಪ್ಪು ಹಾಕ್ತಾರೆ ವಿನಃ ನಿಮ್ಮ ಜೀವನಕ್ಕೆ ನೋವಿನ ಮೇಲೆ ಉಪ್ಪು ಹಾಕ್ತಾರೆ ವಿನಃ ನೋವನ್ನು ವಾಸಿ ಮಾಡುವಂಥ ಚಿಕಿತ್ಸೆಯನ್ನು ಅವ್ರು ಮಾಡಲ್ಲ, ಖಂಡಿತವಾಗ್ಲೂ ಮಾಡಲ್ಲ. ಅನುಭವಿಸಿದ್ದೀನಿ ನಾನು, ತುಂಬ ಅನುಭವಿಸಿದ್ದೀನಿ. ನಾನು ನನ್ನ ಕಾಲ ಮೇಲಿದ್ದಾಗ ಅದೆಷ್ಟು ಜನ ಬಾಯಿ ಪಡ್ಕೊಂಡ್ರು ಏನು ವಿಚಾರ ಮಾಡಿ ನೋಡಿದ್ರೆ, ಇನ್ನೊಬ್ಬರ ಆಸ್ತಿಗೆ, ಅವರ ಹಣಕ್ಕೆ, ಅವರ ಉಡುಗೆ ತೊಡುಗೆ ಊಟಕ್ಕೆ ಆಸೆ ಪಡೆದ ನಾನು, ನನ್ನ ಸ್ವತ್ತಿನಲ್ಲಿ ನಾನಿದ್ರೂ ಕೂಡ ಇನ್ನೊಬ್ಬರ ಮಾತಿಗೆ ನಾನು ಆಹಾರ ಆಗ್ತಾಯಿದ್ದೆ, ಅವರ ಬಾಯಿಗೆ ಆಹಾರವಾಗ್ತಾಯಿದ್ದೆ ನಾನು. ಇರಲಿ, ಹಾಗೆ ನಾನು ಕೂಡ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದೆ. ಬಂದರೆ ನೀವು ಬಂದಿರೋದು ಕಾಫಿ ತಿಂಡಿಗೆ ಅಷ್ಟೇ ಸೀಮಿತ, ಅದಕ್ಕಿಂತ ಅದು ನಿಮ್ಮ ಪರಿಧಿಯೇ ಅಷ್ಟು, ನಿಮ್ಮ ಬೌಂಡ್ರಿ ಅಷ್ಟೇ ಲಾಸ್ಟ್. ಅದಕ್ಕಿಂತ ಹೆಚ್ಚಿಗೆ ನೀವು ನಿಮ್ಮ ಹಸ್ತಕ್ಷೇಪ ಮಾಡುವಂತಿಲ್ಲ. ನೇರವಾಗಿ ಕೆಡಕೋ ಒಳ್ಳೆಯದು, ಬಂದಿರೋದನ್ನು ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೇನೆ. ಇದೊಂದು ದಿಟ್ಟ ನಿರ್ಧಾರ ಇದೆ ಅನ್ನೋದಾದರೆ ಪಾಲಿಸ್ಬೋದು, ಎಲ್ಲರನ್ನೂ ದೂರ ಇಟ್ಕೋಬೋದು. ನಿಮ್ಮ ಕೈಲಿ ನಿಮ್ಮ ಜೀವನವನ್ನೇ ನೀವು ದಿಟ್ಟವಾಗಿ, ಅಂದರೆ ನಿಮ್ಮ ನಿರ್ಧಾರಗಳನ್ನು ಪ್ರಬುದ್ಧವಾಗಿ ನೆರವೇರಿಸ್ಕೊಂಡು ಹೋಗುವಂಥ ಧೈರ್ಯ ಆಗಲಿ ಮನಸ್ಥಿತಿ ಆಗಲಿ ನಿಮ್ಮಲ್ಲಿ ಇಲ್ಲ ಅಂತಂದ ಮೇಲೆ ನೇರವಾಗಲೂ, ಅಥವಾ ನಾನು ನೇರವಾಗಿ ಹೇಳ್ತೀನಿ, ನೀವು ಇನ್ನೊಬ್ಬರನ್ನ ಆಧಾರವಾಗಿರಿಸ್ಕೊಳ್ಳೇಬೇಕಾಗತ್ತೆ. ಸಮಾಜ ಸುಮಾರಾಗಿದೆ, ಕೆಟ್ಟೋಗಿದೆ ಸಮಾಜ. ಹೆಂಡ್ತಿ ಏನೋ ಅಂದ ತಕ್ಷಣ ಪ್ರತಿದಿನ ನೋಡ್ತೀವಲ್ಲ ಬೆಳಗ್ಗೆ, ಅಯ್ಯೋ ಅಲ್ಲಿ ಅವನೋ ಹೆಂಡ್ತಿ ಕೊಂದಾಗ್ತಾ, ಕತ್ತು ಚಿಕ್ಕದು ಕೊಂದ, ಕತ್ತು ಸೀಳಿ ಕೊಂದಾಗ್ತಾ, ಇನ್ನೆಲ್ಲೋ. ಇವೆಲ್ಲ ವಿಚಾರಗಳು ಭಾಳ ಸೂಕ್ಷ್ಮವಾದಂಥವು. ಬೆನ್ನೆಲುಬಾಗಿ ಯಾರಾದರೂ ನಿಂತುಕೊಂಡ್ರೆ ಮಾತ್ರ ಇವತ್ತಿನ ಜಗತ್ತಲ್ಲಿ ಮಾತಾಡ್ತೀವಿ. ಇನ್ನೊಂದು, ಬಾಯಿ ಯಾರ್ದು ದೊಡ್ಡದಾಗಿರುತ್ತೋ, ಬಜಾರಿಗಳಂತಾರಲ್ಲ, ಸಾರಿ, ಬರೀ ಹೆಣ್ಮಕ್ಳನ್ನೇ ಕುರಿತು ಮಾತಾಡ್ತಿದ್ದೀನಿ ಅಂತ ಅಂದ್ಕೊಳ್ಬೇಡಿ, ಎರಡಕ್ಕೂ ಅಪ್ಲೈ ಆಗುತ್ತೆ ಇದು. ಬಜಾರಗಳು ಅಥವಾ ಬಾಯಿ ಬೊಂಬಾಯಿ, ಇವನು ಬಿಡಪ್ಪ ಹೆಣ್ಮಕ್ಳಿಗಿಂತ ತುಂಬ ಜೋರಾಗಿ ಮಾತಾಡ್ತಾನೆ, ಜೋರಾಗಿ ಗಂಟ್ಲು ಕಿತ್ಕೊತಾನೆ. ಎಸ್, ಅಫ್ಕೋರ್ಸ್, ಎಲ್ಲಿವರೆಗೂ ನೀವು ಸದ್ದು ಮಾಡ್ತಿದ್ದೀರೋ ಅಲ್ಲಿವರೆಗೂ ಜಗತ್ತಲ್ಲಿ ನೀವು ಜೀವಂತವಾಗಿದ್ದೀರಿ ಅಂತ ತಿಳ್ಕೊತಾರೆ. ಎಲ್ಲಿಗೆ ನಿಮ್ಮ ಸದ್ದು ಮೌನವಾಗುತ್ತೋ ತಿಳ್ಕೊಂಡ್ಬಿಡಿ, ನೀವು ಸತ್ತು ಹೋಗಿದ್ದೀರಾ ಅಂತಲೇ ಘೋಷಣೆ ಮಾಡೋದು ಸಮಾಜ. ಎದೆ ತಟ್ಕೊಂಡು ನಿಲ್ಲುವಂಥ ಧೈರ್ಯ ನಿಮ್ಗೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮಾತ್ರ ನಿಮ್ಮನ್ನು ಸಮಾಜ, ಹೌದಪ್ಪ ಇವರು ಒಬ್ಬರು ನಮ್ಮ ಸಮಾಜದ ನಾಗರಿಕರು, ಇವ್ರಿಗೂ ಹಕ್ಕಿದೆ ಅಂತ ಮಾತಾಡ್ತಾರೆ. ಆದರೆ ಯಾವಾಗ ನಿಮ್ಮನ್ನು ನೀವು ಅದುಮಿಟ್ಕೊಳ್ಳೋಕೆ ನೋಡ್ತಿರಲ್ಲ, ಅಲ್ಲಿಗೆ ತಿಳ್ಕೊಂಡ್ಬಿಡಿ ಸಮಾಜ ನಿಮ್ಮನ್ನು ಸಾಯಿಸೋದಕ್ಕೆ ಇನ್ನೇನು ಕೆಲ ದಿನಗಳಲ್ಲಿ ಇಲ್ಲ ಅಂತ. ಹತ್ತಿರದಲ್ಲೇ ಸನ್ನಿಹಿತವಾಗೋಗ್ಬಿಟ್ಟಿದೆ. ಎಸ್, ಅಫ್ಕೋರ್ಸ್, ಇದು ನಿಮ್ಮ ಜೀವನದಲ್ಲಿ ನಡೆಯುತ್ತೋ ಅಥವಾ ನಡೆಯಲ್ವೋ ನನಗೆ ಗೊತ್ತಿಲ್ಲ. ನಾನು ಅನುಭವಿಸಿದ್ದನ್ನು ಮಾತ್ರ ಹೇಳ್ತೀನಿ. ನಿಮಗೆ ದಿಟ್ಟತನ ಅನ್ನೋದಿದ್ದರೆ ಖಂಡಿತವಾಗ್ಲೂ ನಿಮಗೆ ಸಲಾಮ್ ಹೊಡಿತಾರೆ. ಮತ್ತು ನಿಮ್ಮ ಹಿಂದೆ ಕೂಡ ಜನರು ಮಾತಾಡೋದನ್ನು ಬಿಡ್ತಾರೆ.
ಬಟ್ ಅದೇ ಇಲ್ಲ ಅಂದಮೇಲೆ ಅಫ್ಕೋರ್ಸ್ ಅದು ತುಂಬ ಜನಗಳ ಕಥೆಗಳನ್ನು ಕೇಳ್ತಾ ಇದ್ದೀನಿ ನಾನು ಅಲ್ಲಿ ನಮ್ಮ ಗುರುಗಳ ಯೂಟ್ಯೂಬ್ ಚಾನಲಲ್ಲಿ. ಅಲ್ಲಿ ನೋಡ್ತಿದ್ದೀನಲ್ಲ, ಅದೆಷ್ಟೋ ಜನರು ಮಾಡ್ಕೊಂಡು ನಗು ಬರುತ್ತೆ ನಂಗೆ ಒಂದೊಂದು ಸರ್ತಿ, ಖಂಡಿತ ನಗು ಬರುತ್ತೆ. ಫಸ್ಟ್ ಅವ್ರು ಹೇಳೋಕ್ಕೆ ಶುರು ಮಾಡಿದ ತಕ್ಷಣ ಒಂದು 10-15 ನಿಮಿಷ ಕತೆ ಕೇಳಿದ ತಕ್ಷಣ ಅವರ ಅಹವಾಲುಗಳನ್ನು ನಾನು ಆಲಿಸಿದ ತಕ್ಷಣವೇ ಹೇಳಿಬಿಡ್ತೀನಿ, ಎಸ್ ಅಫ್ಕೋರ್ಸ್ ಅವಳ ತಪ್ಪು ಇದೆ ಇದರಲ್ಲಿ. ಹೌದು, ನಾನು ನಕ್ಬಿಡ್ತೀನಿ ಅಂತಂದರೆ ಆ ಕಥೆಯನ್ನು ಕೇಳಿ ನನಗೆ ಆ ಥರ ಅನ್ಸಲ್ಲ, ನಗಬೇಕು ಅಂತಂತ ಹಂಗಲ್ಲ. ಬಟ್ ಇವನು ಅಥವಾ ಇವಳು ಯಾಕೆ ಈ ದಾರಿಗೆ ಬಂದು ಬರೋಕ್ಕೂ ಮುಂಚೆ ಸ್ವಲ್ಪ ಅವ್ರ ಜ್ಞಾನ ಇಲ್ವಾ, ಪ್ರಬುದ್ಧತೆ ಅನ್ನೋದಿಲ್ವಾ? ಹಾಗೆ ಕೆಲವೊಬ್ರಿಗೆ ಇದು ಮೊದಲಾಗಿರುತ್ತೆ, ಕೆಲವೊಬ್ರಿಗೆ ಕೊನೆಯದಾಗಿರುತ್ತೆ ಅಷ್ಟೇ. ಇದು ಈ ಥರ ಪರಿಸ್ಥಿತಿಗಳು ಒಬ್ಬೊಬ್ಬರಿಗೆ ಮೊದಲು ಶುರು, ಆವಾಗಲೇ ಅವರು ಎಚ್ಚೆತ್ಕೊಂಡ್ರೆ ಏನೋ ಇನ್ನೊಂದು ಚೂರು ಉಳಿದ ದಿನಗಳನ್ನು ನೋಡ್ತಾರೆ. ಇಲ್ಲ ಅದೇ ಕೊನೆ ಆಗಿತ್ತು ಅಂತಂದರೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಜಗಳ, ಮಾರನೇ ದಿನವೇ ಸಾವು, ಇನ್ನೇನು ಮಾಡೋಕ್ಕಾಗಲ್ಲ. ಅಂತಹ ಸೂಕ್ಷ್ಮ ಮನಸ್ಸುಗಳು ಇದ್ದಾವೆ ನಮ್ಮ ನಿಮ್ಮೆಲ್ಲರ ನಡುವೆ. ಇನ್ನೂ ಸೂಕ್ಷ್ಮ ಅಲ್ಲ, ಆದರೆ ಕಟ್ಕೊಂಡಿರೋನಿದ್ದಾನಲ್ಲ, ಈ ಹಣದ ಅಮಲಲ್ಲೂ ಅಥವಾ ಕುಡಿದ ಮದ್ಯದ ಅಮಲಲ್ಲೂ ನಡೆಸುವ ವಿಚಾರಗಳಿದ್ದಾವಲ್ಲ ಅವು. ಯಾಕೆಂದರೆ ಅಮಲಿನಲ್ಲಿ ಆತ ತೆಗೆದುಕೊಳ್ಳೋ ನಿರ್ಧಾರ ಆತನ ಮನಸ್ಸಿಂದ ಅಥವಾ ಆತನ ಅಂತಃಕರಣೆಯಿಂದ ಬಂದಿರುವಂಥದ್ದಲ್ಲ. ಅದು ಬರೀ ಮೈಂಡ್ ಒಂದು ವೇ ಹಾಕಿಕೊಡುತ್ತೆ, ಅದೇ ವೇ ಆತ ಅವನಲ್ಲಿ ಇರಲ್ಲ. ಆವಾಗ ಅವನು ಮಾಡುವಂಥದ್ದು ಮಾಡ್ತಾನೆ, ಅದು ಪೆಟ್ಟು ಬೀಳುತ್ತೋ ಅಥವಾ ಸಾವಾಗುತ್ತೋ ಇನ್ನಿತರ ವಿಚಾರಗಳು ಅವನಿಗೂ ಕೂಡ ಭ್ರಮಿಸೋದೂ ಇಲ್ಲ. ಆ ಮಾತುಗಳು ಸುಮ್ಮನೆ ಎಲ್ಲೇ ಹೊಡಿಬೇಕಾಗಿತ್ತು ಹೊಡೆದ್ಬಿಟ್ಟ, ಆಯಿತು, ಪೆಟ್ಟು ತುಂಬ ಜೋರಾಗಿ ಬಿತ್ತು, ಸತ್ತೋಗ್ಬಿಟ್ರು. ಆದರೆ ಅನುಭವಿಸೋದು ಯಾರು? ಅದಕ್ಕೆ ಸಂಸಾರದ ಗಂಡ ಹೆಂಡಂದ್ರ ಅಂತಂದರೆ ರೈಲು ಕಂಬಿಗಳಿದ್ದಂಗೆ. ಒಂದು ಕಂಬಿ ಆಚೀಚೆ ಆಯಿತು ಅಂತಂದರೆ ಜೀವನ ಎಡಕ್ಕೋ ಬಲಕ್ಕೋ ವಾಲ್ಕೊಂಡ್ಬೀಳುತ್ತೆ. ಅದನ್ನು ಎತ್ತು ಏರಿಗೆ, ಕೋನ ಕೆರೆಗೆ ಅನ್ನೋ ಥರ ಆಗಬಾರ್ದು. ಕಷ್ಟನೂ ಸುಖನೋ ಸಂಸಾರದಲ್ಲಿ ಜಗಳ ಅನ್ನೋದು ಕಾಮನ್ನು. ಯಾರಿಗಿಲ್ಲ ಹೇಳಿ? ಗಂಡ ಹೆಂಡರ ಜಗಳ ಉಂಡು ಮಲಗುವವರೆಗೆ ಅಂತ ಯಾಕೆ ಮಾಡಿದ್ದಾರೆ ಆ ಸಿದ್ಧಾಂತಗಳನ್ನು, ಗಾದೆಗಳನ್ನು? ಇವತ್ತೇನೋ ಅವಳು ಕೋಪದಲ್ಲಿ ಮಾತಾಡಿದ್ಲು, ಇಲ್ಲ ನೀವು ಕೋಪದಲ್ಲಿ ಅವಳಿಗೆ ಏನೋ ಹೇಳಿದ್ರಿ ಅಂತಂದರೆ ಅಟ್ಲೀಸ್ಟ್ ಸಾಯಂಕಾಲ ಮರೆತು ಬಿಡಬೇಕು. ಅದನ್ನು ಊಟವಾದಮೇಲೆ ಆ ಜಗಳ ಮುಂದುವರಿಬಾರ್ದು, ಮುಗಿಸಿಬಿಡ್ಬೇಕು. ದೇಹ ದಂಡಿಸಿರ್ತೀರಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ, ದುಡಿದು ಕೆಲಸ ಮಾಡು, ಮನಸ್ಸಿಗೆ ಆಹ್ಲಾದಕರ ವಾತಾವರಣ ಬೇಕಾಗಿರುತ್ತೆ ರಾತ್ರಿ ಹೊತ್ತಲ್ಲಿ. ಆಯಿತು, ನಿಮ್ಮ ಆ ಕಾರ್ಯಕರ್ಮಗಳೇನಿದ್ದಾವಲ್ಲ ಊಟ ಆದಮೇಲೆ ಮುಗಿಸ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಹೊಸ ಗಂಡ ಹೊಸ ಹೆಂಡತಿ, ಹಂಗಿರಬೇಕು. ಇದು ಬದುಕಿನ ದಾರಿ ಕಣ್ರಯ್ಯ. ತಪ್ಪುಕೋಬೇಡಿ, ಹಿಂಗೆ ಹೇಳ್ತೀನಂತ. ಮುಗಿದು ಹೋದ ಅಧ್ಯಾಯದ ಬಗ್ಗೆ ಮತ್ತೆ ಮಾತಾಡ್ತಾ ಹೋದರೆ ಅದರ ಬಗ್ಗೆ ಟಿಪ್ಪಣಿಗಳನ್ನು ಮುಂದಿನ ಪಠ್ಯದಲ್ಲಿ, ಮುಂದಿನ ಪೇಜ್ಗಳಲ್ಲಿ ಬರಿತಾ ಹೋದರೆ, ಈ ಹಳೆಯ ಅಂದರೆ ಇತಿಹಾಸವನ್ನು ಕೆದಕ್ತಾ ಹೋದರೆ ಮುಂಬರುವ ಭವಿಷ್ಯದ ಪುಟಗಳಲ್ಲೂ ಕೂಡ ಅದರ ಟಿಪ್ಪಣಿಗಳೇ ಹೆಚ್ಚಾಗುತ್ತೆ ಹೊರತಾಗಿ ನಿಮ್ಮ ಜೀವನದ ಹೊಸ ತಿರುವುಗಳು ಕಾಣಿಸೋದೇ ಇಲ್ಲ. ಖಂಡಿತವಾದ ಆ ಮಾತು. ಹಳೆ ಬದುಕಿನ ಪುಟಗಳು ಈಗ ದಾಟಿ ಹೋಗಿದ್ದಾವೆ, ಅವುಗಳನ್ನು ಬಿಟ್ಟು ಬಿಡಬೇಕು. ಅವನ್ನ ಅದರಲ್ಲಿ ಒಳ್ಳೆಯದಿತ್ತೋ ಕೆಟ್ಟದಿತ್ತೋ ಏನೋ ನಡೆದೋಯ್ತು. ನಾಳೆ ಬರೀಬೇಕು ಇಂದಿನ ದಿನಚರಿ ಏನಪ್ಪ. ಬೆಳಗ್ಗೆ ಎದ್ದ ತಕ್ಷಣ ಏನು ಕಾಫಿ ತಿಂಡಿ ಮಾಡಿಕೊಡ್ಬೇಕು, ಆಯಿತು. ಅವನು ಡ್ಯೂಟಿಗೋ ನೌಕರಿಗೋ ಅಥವಾ ಇನ್ನೆಲ್ಲೋ ಹೋಗ್ತಾನೆ, ಅವಳು ಅಥವಾ ಅವನು ಅಥವಾ ಅವಳು ಓಡ್ತಿದ್ದಾನೆ, ಖುಷಿಯಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಸಿ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ, ಆಯಿತು. ಅವ್ರನ್ನ ಕಳಿಸಿ ಹೋಗುವಾಗ ಒಂದು ಸಣ್ಣ ಕಿರುನಗೆಯನ್ನು ಬೀರಿ, ಆಯ್ತಪ್ಪ ಹೋಗ್ಬಿಟ್ಟು ಬಾ. ಇಷ್ಟೇ ರೀ, ತುಂಬ ಸುಲಭವಾಗಿದೆ, ಅರ್ಥ ಮಾಡ್ಕೊಳ್ಬೇಕಷ್ಟೇ. ಅವನ ಮೇಲೆ ಇವಳು ಸಾಧಿಸೋದು, ಇವನ ಮೇಲೆ ಅವಳು ಸಾಧಿಸೋದು, ಕೊನೆಗೆ ಎಲ್ಲಿಗೆ ಹೋಗ್ತದೆ? ಯಾರಾದರೂ ಒಬ್ಬರು ಮೌನಿ ಆಗಬೇಕು ಇದರಲ್ಲಿ, ಅಂದರೆ ಜೀವನ ಮುಗಿಯೋದು. ಇಲ್ಲಾಂದರೆ ಜೀವನದ ಮಧ್ಯದಲ್ಲೇ ಹೆಣಗಳಾಗೋಗ್ಬಿಡ್ತೀವಿ ಅಷ್ಟೇ. ಅದು ಇನ್ನೂ ಬಿಡಿ, ಹೆಣಗಳಂತಂದರೆ ಏನೋ ಪೆಟ್ಟು ಬಿದ್ದು ನಿರ್ಜೀವ ಶವವಾಗಿ ಸತ್ತು ಹೋಗ್ಬಿಟ್ರೆ ಪರವಾಗಿಲ್ಲ, ಆದ್ರೆ ಜೀವಂತ ಶವಗಳಾಗಿ ಬಿಡ್ತೀವಲ್ಲ, ಅದು ಸಾವಿನಕ್ಕಿಂತ ಹೆಚ್ಚು ನರಕ, ಬಹಳ ಕಠಿಣ ಆ ಜೀವನ. ಇನ್ನೆರಡು ಡಿವೋರ್ಸ್ ಆಯಿತು, ಮಕ್ಕಳನ್ನ ಡಿವೈಡ್ ಮಾಡ್ಕೊಂಡ್ರೆ ಒಂದು ಗಂಡು ಒಂದು ಮಗು, ಅವ್ರಿಗೆ ಒಂದು ಮಗು, ನಿನಗೆ. ನಾನು ಸಮಾಜ ನೋಡುವಂಥ ದೃಷ್ಟಿನೇ ಬೇರೆ. ಈ ಹದ್ದು ಇದ್ದಂಗಿದೆ ಸಮಾಜ. ಎಲ್ಲೋ ಒಂದು ಕಡೆ ಹೆಣ್ಣು ಒಂಟೆಯಾಗಿದ್ದಾಳೆ ಅಂತಂದರೆ ಕುಕ್ಕೋಕೆ ನೋಡುತ್ತೆ ಹೊರತಾಗಿ ಆಶ್ರಯ ನೀಡೋಕ್ಕೆ ಯಾವುದು ನೋಡಲ್ಲ. ಅದೇ ಹುಚ್ಚಿನ ಮದುವೆಯಲ್ಲಿ ಉಂಡೋನೇ ಜಾನ, ಹಂಗಾಗಿ ಹೋಗುತ್ತೆ.
ಸಮಾಜ ಎಷ್ಟು ನಾವು ಒಳ್ಳೆಯದು ಅಂದ್ಕೊಂಡಿದ್ದೀವೋ ಅದರ 10ರಷ್ಟು ಕೆಟ್ಟದ್ದಿದೆ. ಮೇಲೆ ನೋಡೋದಕ್ಕೆ ಮುಖವಾಡದ ಬದುಕುಗಳು ಸೋಷಿಯಲ್ ಮೀಡಿಯಾದಲ್ಲಿ, ಅಯ್ಯೋ ಆ ವುಮೆನ್ಸ್ ಡೇ ಬಂತು ಅಂದರೆ ನೋಡಬೇಕು, ಅಯ್ಯೋ ಅವರು ಹಾಕುವಂಥ ಸ್ಟೇಟಸ್ಗಳು. ಆದರೆ ಅವ್ರನ್ನ ಆಳವಾಗಿ ಇಳಿದು ನೋಡಿದಾಗ ಪ್ರತಿದಿನ ರೀಗ್ರಿಸ್ತಿರ್ತಾರೆ. ಪ್ರತಿದಿನ ಅಯ್ಯೋ ಅವ್ರ ಚಾಟ್ ಬಾಕ್ಸ್ಗಳನ್ನ ನೋಡಬೇಕು. ಅದೇನು ಅಶ್ಲೀಲವಾದ ಮೆಸೇಜ್ಗಳು, ಅದೇನು ಅಶ್ಲೀಲ ವರ್ತನೆಗಳು, ಅದು ಯಾಕ್ರಯ್ಯ? ಗೌರವ ನೀಡ್ತಿರಲ್ಲ, ಏಕರೂಪವಾಗಿರಲಿ ಗೌರವ. ಅದು ಬಹುರೂಪವಾಗಿ ಯಾಕೆ? ಬೆಳಿಗ್ಗೆ ಎದ್ದ ತಕ್ಷಣ ಒಂಥರ ಗೌರವ, ರಾತ್ರಿ ಮಲಗುವಾಗ ಒಂಥರ ಗೌರವ. ಒಂದೇ ಗೌರವ ಇರಲಿ. ಒಂದು ನೀವು ಅಶ್ಲೀಲವಾಗಿ ಮಾತಾಡ್ತೀರೋ ಅದನ್ನೇ ಮಾತಾಡಿಸಿ. ಅಂದರೆ ಜನಕ್ಕೆ ಗೊತ್ತಾಗುತ್ತೆ ಅದು, ಓ ಇವನು ಇಷ್ಟೇ ಅಂತ. ಮುಖವಾಡದ ಬದುಕುಗಳನ್ನ ಹಾಕೊಂಡ ಮೇಲೆ ನಿಮ್ಮನ್ನ ಐಡೆಂಟಿಫೈ ಅಥವಾ ಜಡ್ಜ್ ಮಾಡೋದು ಕೂಡ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಸಂಸಾರ ಅವರು ಬಹಳ ದಿನಗಳ ಹಿಂದೆ ಹೇಳಿರುವಂಥ ಮಾತುಗಳನ್ನೇ ನಿಮಗೆ ಹೇಳಿದರೆ ಅದೇನು ಬೋರ್ ಅನಿಸ್ಬಿಡುತ್ತೆ. ಇವನೇನಪ್ಪ ಹಳೇ ವಿಚಾರಗಳನ್ನ ಕೆದಕ್ತಾ ಹೋಗ್ತಾನೆ. ಕೆದಕೋದಿಕ್ಕಲ್ಲ, ಹಳೆ ವಿಚಾರಗಳನ್ನ ಎತ್ತಬೇಕಾದ್ರೆ ಹಳೆಯ ವಿಚಾರಗಳು ಯಾವುವು ಜೀವನಕ್ಕೆ ಮೌಲ್ಯವನ್ನು ಒದಗಿಸಿಕೊಡ್ತಾವೋ, ಯಾವುವು ನಿಮ್ಮ ಜೀವನವನ್ನು ಸರಿದೂಗಿಸ್ತಾವೋ ಅಥವಾ ಯಾವುವು ನಿಮ್ಮ ಜೀವನವನ್ನು ಸರಿ ಮಾಡ್ತಾವೋ ಅಂತಹ ವಿಚಾರಗಳನ್ನು ಕೈಗೆತ್ತಿಕೊಳ್ಳಿ, ಬೇಡ ಅನ್ನಲ್ಲ. ಆದರೆ ಇವು ಕೆಲವು ವಿಚಾರಗಳಿದ್ದಾವಲ್ಲ, ಇವು ಯಾವುವು? 11:20 a.m. Swipe up to unlock. Screen off. ಜಗಳಗಳು, ಬೈಗುಳಗಳು, ಇವುಗಳನ್ನು ಬಿಟ್ಟಾಕ್ರಿ. ಉಜ್ವಲವಾದ ಭವಿಷ್ಯ ಇದೆ ಅಂತ ಹೇಳ್ತಾರೆ ಎಲ್ಲರೂ. ಇತಿಹಾಸವನ್ನು ಮರೆತರೆ ನಿಮಗೆ ಉಜ್ವಲವಾದ ಭವಿಷ್ಯವಿದೆ ಅಂತ ಹೇಳ್ತಾರೆ. ಅದೇ ಭವಿಷ್ಯದಲ್ಲಿ ಕನ್ನಡದಲ್ಲಿ ಹೇಳುವಂಥದ್ದು ಅಂತಂದರೆ, ನಿಮ್ಮ ಭವಿಷ್ಯ ಅಂದರೆ ನಿಮ್ಮ ನಾಳಿನ ಭವಿಷ್ಯ ಇಂದಿನ ವರ್ತಮಾನದ ಭೂತಗನ್ನಡಿ ಅಂತೆ. ಆದರೆ ಆ ಮಧ್ಯದಲ್ಲಿ ಅರ್ಥ ಎಷ್ಟು ಚೆನ್ನಾಗಿದೆ ನೋಡಿ. ಅದು ನಾಳಿನ ಭವಿಷ್ಯ ಇಂದಿನ ನಿಮ್ಮ ವರ್ತಮಾನದ ಭೂತಗನ್ನಡಿ. ಈ ಭೂತಗನ್ನಡಿಯನ್ನು ತೆಗೆದಿಟ್ಬಿಡ್ಬೇಕು. ಅದನ್ನು ಏನು ಮಾಡಬೇಕು ಅದನ್ನು ಮಾತ್ರ ಹುಡುಕ್ಬೇಕು ನೀವು. ಭೂತವನ್ನು ಬಿಡಬೇಕು, ಅದರಲ್ಲಿ ಗನ್ನಡಿ ಮಾತ್ರ ಇರಬೇಕು. ಭೂತಗನ್ನಡಿ, ಭೂತ ಹಿಂದಿರುತ್ತೆ, ಕನ್ನಡಿ ವರ್ತಮಾನದ ಮೇಲೆ ಇಡುತ್ತೆ. ಅದನ್ನು ನೀವು ಹುಡುಕೊಳ್ಬೇಕು. ಇವತ್ತು ಏನು ಮಾಡಿದರೆ ಸುಧಾರಣೆ ಆಗ್ಬೋದು, ಏನು ಮಾಡಬೇಕು. ಹಾಗಾಗಿ ನನಗೆ ಇವತ್ತು ಸ್ವಲ್ಪ ವಿದ್ಯುತ್ತಿನ ಕೊರತೆ ಆಗ್ತಾಯಿದೆ, ದಯವಿಟ್ಟು ಕ್ಷಮಿಸಿ. ಮಧ್ಯೆ ಸ್ವಲ್ಪ ಅಡಚಣೆಗಳಾಗ್ತಾ ಇದ್ದಾವೆ. ಆದರೆ ಇದು ರೆಕಾರ್ಡಿಂಗ್ ಮಾಡುವಾಗ ಈ ಸ್ವಲ್ಪ ಲಕ್ಷ್ಯ ಆ ಕಡೆ ಈ ಕಡೆ ಹೋಯಿತು ಅಂತಂದರೆ ಮಾತನಾಡುವ ಧಾಟಿ ಕೂಡ ಬದಲಾಗುತ್ತೆ. ಮಾತನಾಡುವ ದಾರಿಗಳು ಅಂದರೆ ಇವಾಗ ಎಲ್ಲಿಂದ ನಾನು ಮಾತಾಡ್ಕೊಂಡು ಬಂದನೋ ಅವೆಲ್ಲವೂ ಕೂಡ ದಿಕ್ಕು ತಪ್ಪೋಗ್ಬಿಡುತ್ತೆ. ನೋಡಿ ಇದರಲ್ಲಿ ಉದಾಹರಣೆ ಕೊಡುತ್ತೇನೆ ನಿಮಗೆ. ಒಂಚೂರು ಮೈಂಡು ಆ ಕಡೆ ಈ ಕಡೆ ಡೈವರ್ಟ್ ಆದ ತಕ್ಷಣ ನಾನು ಹಿಂದೆ ಏನು ಮಾತಾಡಿದ್ದೆ ಅದನ್ನು ಸರಿದಾರಿಗೆ ತರೋದಕ್ಕೆ ಆಗೋದೇ ಇಲ್ಲ. ಎಲ್ಲೋ ಒಂಚೂರು ಆಚೆ ಈಚೆ ಆಗೇ ಆಗುತ್ತೆ ಖಂಡಿತವಾಗ್ಲೂ. ಅದಕ್ಕೆ ಇದು ಜೀವನ. ನಾನು ಮಾತಾಡಿದ್ದೇನು ಬಿಡಿ, ಒಂದು 20 ನಿಮಿಷದ್ದು 30 ನಿಮಿಷದ ದಿನ ಮಾತಾಡ್ಬೋದು. ಆದರೆ ಜೀವನ 100 ವರ್ಷದ್ದು, ಮದುವೆ ಆಗಿದ್ದರೆ ಒಂದು 60-70 ವರ್ಷದ್ದು. ಇದರಲ್ಲಿ ಆಚೆ ಈಚೆ ಒಂಚೂರು ಹಾದಿ ತಪ್ಪಿದ್ರೂ ಕೂಡ ಮತ್ತೆ ನೀವು ಸರಿದಾರಿಗೆ ಹೋಗ್ಬೇಕಂತಂದರೆ ಸುಮಾರು ದಿನಗಳು ಮತ್ತೆ ಆ ತಪ್ಪಿರುವ ದಾರಿಯನ್ನು ಸರಿಪಡಿಸ್ಕೊಳ್ಳೋದ್ರಲ್ಲೇ ಜೀವನ ಮುಗಿದೋಗುತ್ತೆ. ತಪ್ಪು ಮಾಡುವ ಮುನ್ನ, ತಪ್ಪು ಮಾಡಿದ ನಂತರ ತುಂಬ ಯೋಚನೆ ಮಾಡಬೇಕಾಗತ್ತೆ. ಹೆಜ್ಜೆ ಕಿತ್ತಿಡುವ ಮುಂಚೆ ನೀವು ರಸ್ತೆ ಬದಿಯಲ್ಲಿ ಹೋಗ್ತಿರ್ತೀರಿ, ಎಲ್ಲೋ ಮುಂದಿನ ಹೆಜ್ಜೆ ಇಡಬೇಕಾದ್ರೆ ಕಲ್ಲು ಮುಳ್ಳು ಅಥವಾ ಗಲೀಜು ಏನೋ ನೋಡ್ತೀರಾ, ನೋಡಿನೇ ಹೆಜ್ಜೆ ಇಡ್ತೀರಾ. ಅಟ್ಲೀಸ್ಟು ನಿಮ್ಮ ದಾರಿ ಗುರಿ ಹಿಡಿಯ ಸಾಗುವಾಗ ಒಂದು ಸಣ್ಣ ಹೆಜ್ಜೆ ಇಡಬೇಕಾದ್ರೆ 2 ಬಾರಿ ಯೋಚನೆ ಮಾಡ್ತೀರಾ. ಜೀವನದಲ್ಲಿ ಒಂದು ನಿರ್ಧಾರನೋ ಅಥವಾ ಒಂದು ಕೆಲವು ವಿಚಾರಗಳನ್ನು ಕೈಗೆತ್ತಿಕೊಳ್ಳುವಾಗ ಯಾಕೆ ಯೋಚಿಸಲ್ಲ? ಅದು ನಾನು ನಿಮಗೆ ಹೇಳುವಷ್ಟು ದೊಡ್ಡವನಲ್ಲ, ಆದರೂ ಕೆಲವೊಮ್ಮೆ ಕೂತ್ಕೊಂಡು ಯೋಚನೆ ಮಾಡಿದಾಗ ಅನಿಸುತ್ತೆ ನನಗೆ ಈ ವಿಚಾರಗಳು. ಇದ್ರ ಬಗ್ಗೆ ಯಾಕೋ ನಮ್ಮ ಯುವ ಪೀಳಿಗೆ ಕೆಡ್ತಾ ಇರುವಂಥದ್ದು ಮೊದಲು, ಇವಾಗ ಕೆಟ್ಟು ಹೋಗ್ತಾ ಇರುವಂಥದ್ದು ಯುವ ಪೀಳಿಗೆಗಳು. ಬಿಡಿ, ನಮ್ಮ ವಯಸ್ಸಿನವರು 90ರ ದಶಕದಲ್ಲಿ ಹುಟ್ಟಿದವ್ರಿಗೆ ಏನೋ ಇವಾಗ ಮದುವೆ ಆಗಿ ಮಕ್ಕಳೆಲ್ಲ ಇದ್ದಾರೆ, ಅದ್ಭುತವಾದ ಜೀವನ ನಡೆಸ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಅಲ್ಲಿ ಕೆಲವು ಕಥೆಗಳನ್ನು ಕೇಳಿದಾಗ ನನ್ನ ವಯಸ್ಸಿನವರು ತುಂಬ ಜನ ಹೆಣ್ಣುಮಕ್ಕಳುಗಳು ಕಷ್ಟ ಹೇಳ್ಕೊಳ್ತಾರೆ.
ಇಲ್ಲಿ ಪುರುಷ ಸಮಾಜ ಕೆಟ್ಟಿದೆಯೋ ಮಹಿಳಾ ಸಮಾಜ ಕೆಟ್ಟಿದೆಯೋ ಜಡ್ಜ್ಮೆಂಟ್ ಅದು ಬರಲ್ಲ. ಸಂಸಾರದಲ್ಲಿ ಯಾರು ಕೆಡಿಸಿದ್ರು, ಸಂಸಾರದಲ್ಲಿ ಯಾರು ಕೆಟ್ಟರು ಅನ್ನೋದು ಮುಖ್ಯ. ಸಮಾಜ ಬಿಡ್ರಿ, ಪುರುಷ ಸಮಾಜ 108 ಮಾಡಿದ್ರು ಮಾಪಿ ಅನ್ನೋ ಥರ ಇವತ್ತಿನ ಸಮಾಜದ ದೃಷ್ಟಿಕೋನ. ಮಹಿಳಾ ಸಮಾಜ ಒಂಚೂರು ಎಡವಿದ್ರು ಕೂಡ ಅವಳ ಜೀವನ ನರಕ ಅನ್ನೋದು ಇವತ್ತಿನ ಸಮಾಜದ ದೃಷ್ಟಿಕೋನ. ಆ ದೃಷ್ಟಿಕೋನಗಳ ಬಗ್ಗೆ ನಾವು ಆ ದೃಷ್ಟಿಕೋನದಿಂದ ನೋಡೋದಾದರೆ ಹೆಣ್ಣನ್ನೇ ತಪ್ಪಿತಸ್ಥನಾಗಿ ಮಾಡಬೇಕಾಗತ್ತೆ. ಇಲ್ಲ, ಏಕರೂಪವಾಗಿ ನೋಡಬೇಕಲ್ಲ. ಎಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ಹೇಳುವಂಥದ್ದು ಆರ್ಟಿಕಲ್ 14 ಹೇಳ್ತದೆ ಎಲ್ಲರೂ ಇಬ್ಬರು ಈಕ್ವಲ್ ಅಂತ ಹೇಳ್ತಾರೆ. ಬಟ್ ಎಲ್ಲಿ ಈಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ದಾರೆ ಹೇಳಿ? ಇಲ್ಲ, ಅದು ಬರೀ ಪುಸ್ತಕದ ಒಂದು ಪೇಪರ್ನಲ್ಲಿ, ಪುಸ್ತಕದ ಒಂದು ಪುಟದಲ್ಲಿ ಬರೆದಿದ್ದಾರೆ ಹೊರತು ನಿಜ ಜೀವನದಲ್ಲೂ ಅಥವಾ ನಿಜವಾದ ಸಮಾಜದಲ್ಲಿ ಎಲ್ಲೂ ಕೂಡ ಅದನ್ನು ಏಕರೂಪತೆ ಅನ್ನೋದನ್ನು ಎಲ್ಲೂ ತೋರಿಸ್ಕೊಟ್ಟಿಲ್ಲ. ಹಾಗಾಗಿ ದಯವಿಟ್ಟು ಕ್ಷಮಿಸಿ. ವಿಚಾರಗಳು ತುಂಬ ಹೇಳುವಂಥದ್ದಿತ್ತು, ಆದರೆ ಯಾಕೋ ನನಗೆ ಖೇದ ಅನ್ನಿಸ್ತಾ ಇದೆ. ಇದನ್ನೆಲ್ಲ ಹೇಳುವಂಥದ್ದಲ್ಲ, ಇದನ್ನು ನಾನು ಹೇಳುವಂಥ ಜಾಗದಲ್ಲೂ ಇಲ್ಲ. ನನಗೆ ಹಲವಾರು ತೊಡಕುಗಳಿರುವಾಗ ಈ ವಿಚಾರಗಳನ್ನು ಮಾತನಾಡಿದರೆ ಜನ ನನ್ನನ್ನು ಯಾವ ರೀತಿ ನೋಡ್ತಾರೆ ಅನ್ನುವಂಥ ಭಯ ನನಗೆ. ಹಾಗಾಗಿ ಇಷ್ಟೇ ಹೇಳಿ ಈ ವಿಚಾರಗಳನ್ನು ಇಲ್ಲಿಗೆ ಮುಗಿಸೋಣ. ಸಾಧ್ಯವಾದಷ್ಟು ಈ ಮೇಲಿನ ವಿಚಾರಗಳನ್ನು ಸ್ವಲ್ಪ ಅವಲೋಕನ ಮಾಡಿ ನೋಡಿ. ಸರಿ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಹೌದು ಸರಿ ನೀವು ಹೇಳಿದ್ದು ಅಂತ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಏನೋ ಒಂದು ಬರೀರಿ, 2 ಲೈನೋ 3 ಲೈನೋ ಬರೀರಿ. ನೋಡಿರಿ ಇದರಲ್ಲಿ ಏನೋ ಇಲ್ಲ ಗುರುಗಳೇ ಅನ್ನುವಂಥ ಜಾಗಕ್ಕೆ ನಾನು ಇನ್ನೂ ಹೋಗಿಲ್ಲ, ಬ್ರದರ್ ಹೋಗೋ ಬಾರೋ ಅಂದರೂ ಪರವಾಗಿಲ್ಲ, ನೋಡಪ್ಪ ಹಿಂಗೆ ಅಂದಿದೆಯಾ, ಇದು ತಪ್ಪು ಇದು ಕರೆಕ್ಟು ಅಂತ ಹೇಳುವಂಥದ್ದನ್ನು ಮಾಡಿ. ಯಾಕಂದರೆ ನಮಗೆ ತಿದ್ದುಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀರಾ ಅಂತ ನನಗೆ ಅರ್ಥ ಆಗುತ್ತೆ. ಸುಮ್ಮನೆ ನೀವು ಹೇಳಿದ್ದನ್ನು ಕೇಳಿದ್ರಿ, ಏನೋ ಹೇಳ್ತಾನೆ ಬಿಡು ತಲೆ ಕೆಟ್ಟವನು ಅಂತ ಅಂದ್ಕೊಂಡು ಹೋದರೆ ನಾನು ಎಲ್ಲಿ ತಪ್ತಾ ಇದ್ದೀನಿ, ಎಲ್ಲಿ ಇಡುತ್ತಾ ಇದ್ದೀನಿ ಅನ್ನೋದು ನನಗೆ ಅರ್ಥ ಆಗಲ್ಲ. ಹಾಗಾಗಿ ನಮಗೂ ತಿಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ. ಮುಂದಿನ ವಿಚಾರಗಳನ್ನು ಹೇಳುವಾಗ ಆ ವಿಚಾರಗಳನ್ನು ಸ್ವಲ್ಪ ಅಚ್ಚುಕಟ್ಟಾಗಿ, ಆಮೇಲೆ ಇನ್ನೇನನ್ನು ಅದಕ್ಕೆ ತಿದ್ದುಕೊಳ್ಬೇಕು ಅದನ್ನು ತಿದ್ದುಕೊಂಡು, ಪದ ಉಚ್ಚಾರಣೆ, ಶಬ್ದ ಉಚ್ಚಾರಣೆ ಅಥವಾ ಈ ವಾಕ್ಯಗಳನ್ನು ಬಳಸುವಾಗ ಎಲ್ಲಾದರೂ ತಪ್ಪುಗಳಾಗಿದ್ದರೆ ಅಥವಾ ಇನ್ನೇನು ಉದಾಹರಣೆಗಳನ್ನು ಕೊಡುವಾಗ ಇಲ್ಲ ನೀವು ಉದಾಹರಣೆ ತಪ್ಪಾಗಿ ಕೊಟ್ರಿ ಅಥವಾ ನೀವು ಹೇಳಿರೋಂಥ ಥಾಟ್ಸೇ ಸರಿ ಇಲ್ಲ, ನೀವು ಹೇಳಿರುವಂಥ ಆ ಫ್ಯಾಕ್ಟೇ ತಪ್ಪು, ಈ ಸಮಾಜಕ್ಕೂ ಅದಕ್ಕೂ ತುಂಬ ದೂರವಾದಂಥದ್ದು ಭಿನ್ನಾಭಿಪ್ರಾಯಗಳಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ತಿದ್ದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಯಾಕೆಂದರೆ ಇಲ್ಲಿ ಯಾರು ಹುಟ್ಟುತ್ತಾನೆ ಯಾರು ಪ್ರತಿಭಾವಂತರಲ್ಲ ಅಥವಾ ಎಲ್ಲವನ್ನು ಕಲಿತು ಬಂದವರಲ್ಲ. ಎಲ್ಲವನ್ನು ನಮ್ಮ ಜೀವನದಲ್ಲಿ ಹೋಗ್ತಾ ಕಲಿತಾ ಹೋಗಬೇಕಾಗತ್ತೆ. ಕೆಲವನ್ನ ನಿಮ್ಮಿಂದ ಕಲಿಯೋಣ, ಕೆಲವನ್ನ ನಮ್ಮ ಗುರುಗಳಿಂದ ಕಲಿಯೋಣ, ಇನ್ನು ಕೆಲವನ್ನ ಅದೆಂಥದ್ದು ನಮ್ಮ ಸರ್ವಜ್ಞ ಹೇಳ್ತಾರಲ್ಲ, ಕೆಲವನ್ನ ಬಲ್ಲವರಿಂದ ಕಲಿ, ಕೆಲವನ್ನ ಅಜ್ಞಾನಿಗಳಿಂದ ಸುಜ್ಞಾನಿಗಳಿಂದ, ಆಮೇಲೆ ಕಳ್ಳರಿಂದ ಕೊಲೆಗಡುಕರಿಂದ, ಪಾಪ ಕರ್ಮ ಕೃತ್ಯ ಇತ್ಯಾದಿಗಳನ್ನು ಮಾಡಿದವರಿಂದಲೂ ಒಂದು ಒಳ್ಳೆಯದನ್ನು ಕಲಿ, ಕೊನೆಗೆ ನೀನು ಸರ್ವಜ್ಞ ಆಗ್ತೀಯ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲರಿಂದ ಬಲ್ಲ ಮೂಲಗಳಿಂದ ಕಲಿತವನೇ ಸರ್ವಜ್ಞ. ಹಾಗಾಗಿ ನಾವು ಸರ್ವಜ್ಞನ ಆಗುವಂಥದ್ದಲ್ಲ, ಆದರೆ ಜ್ಞಾನ ನಮ್ಮೊಳಗೆ ಅಷ್ಟನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಜ್ಞಾನ ಒಳ್ಳೆಯದು, ಆಸ್ತಿ ಗಳಿಸೋದಕ್ಕಿಂತ ಜ್ಞಾನ ಗಳಿಸಿದರೆ ಇಂದಲ್ಲ ನಾಳೆ ನಿಮಗೆ ಅದು ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಧನ್ಯವಾದಗಳು. ನಿಮಗೆ ಟಾಪಿಕ್ ಇಷ್ಟ ಆದರೆ ಖಂಡಿತವಾಗ್ಲೂ 4 ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬರು ಯಾರಾದರೂ ಇದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ಹೇಳ್ತೀನಿ, ಗುರುಗಳ ಪ್ರೇರೇಪಣೆಯಿಂದ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿರಲ್ಲ ಅವರಿಗೆಲ್ಲರಿಗೂ ಕೂಡ ಇನ್ನೊಮ್ಮೆ 1000 ಸಲ ನನ್ನ ಹೃದಯಪೂರ್ವಕ ನಮನಗಳು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಜೈ ಹಿಂದ್. ವಂದೇ ಮಾತರಂ.